ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ ನ ಸ್ಪೆಸಿಫಿಕ್ ಪೇಪರ್ ಏನಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ MCQ ಸೀರೀಸ್ ಅಲ್ಲಿ ಇವತ್ತು ಕಮಿಟೀಸ್ ಮತ್ತೆ ರಿಸರ್ವೇಶನ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡಿದ್ದೀನಿ. ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನೋಡಿ, ಥಿಯರಿ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಓಕೆ, ಒಂದು ಟಾಪಿಕ್ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡಿದೀವಿ. ಈ ವಿಡಿಯೋ ಲಿಂಕ್ ಬೇಕಾ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಥಿಯರಿ ಕ್ಲಾಸ್ ನ ವಿಡಿಯೋ ನೋಡ್ಬೇಕು ಅಂದ್ರೆ ನೋಡಿ. ಓಕೆ, ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ವಿತ್ ಕಾಯ್ದೆಗಳು ಏನೇನಿದೆ, ಸ್ಕೀಮ್ಸ್ ಗಳೇನೇನಿದೆ ಎಲ್ಲ ಕೂಡ ಇದೆ. ಇನ್ನು MCQs ಬಗ್ಗೆ ನಿಮ್ಗೆ ಬೇಕು ಅಂತಂದ್ರೆ PDF ನಾವು ಮಾಡಿರ್ತಕ್ಕಂಥ ಎಲ್ಲ ಇನ್ಕ್ಲೂಡಿಂಗ್ ಈ ವಿಡಿಯೋ ಸೇರಿ ಎಲ್ಲ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, 140 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇದನ್ನ ಬೈ ನೌ ಹೋಗಿ ನೀವು ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು ಅಂಡ್ ಮೊಬೈಲ್ ನಂಬರು. ರಿವ್ಯೂ ಅಂಡ್ ಮೇಕ್ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಇಮೇಲ್ ID ಗೆ ಬರುತ್ತೆ. ಓಕೆ, ಇಮೇಲ್ ID ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಈ ತರದ ಒಂದು ಮೇಲ್, ಇನ್ನೊಂದು ಆರ್ಡರ್ ID ಅಂತ ಇರುತ್ತೆ. ಅದನ್ನ ಓಪನ್ ಮಾಡಿದ ತಕ್ಷಣ ಆರ್ಡರ್ ID ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಂತ ಈ ರೀತಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಅದಕ್ಕೆ ನಿಮ್ಮ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ನೋಡ್ಕೊಂಡು ಇಮೇಲ್ ID ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ. ಸೊ ವಿಡಿಯೋ ಲಿಂಕ್ ಆಗಿರ್ಬೋದು, ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಫೈನ್ ಸರ್, ಬನ್ನಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಯಾವ ಸಮಿತಿಯು ಕರ್ನಾಟಕದಲ್ಲಿ SC ಕ್ಯಾಟಗರಿಗೆ ಆಂತರಿಕ ಮೀಸಲಾತಿಯನ್ನು ಮೊದಲು ಶಿಫಾರಸು ಮಾಡಿದೆ? SC ಕ್ಯಾಟಗರಿ ಈಗ ಏನಕ್ಕಿದು ಕರೆಂಟ್ ಅಫೇರ್ ಇದೆ ಸರ್. OBC ಯಾಕೆ SC ತಗೋತಾ ಇದ್ದೀರಾ ಸರ್? ಕರೆಂಟ್ ಅಫೇರ್ ಇದೆ ಅಲ್ವಾ? ಇನ್ ಕರೆಂಟ್ ಅಫೇರ್ ಇದೆ, ನಿಮ್ಗೆ ಗೊತ್ತಿದೆ. ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿದೆ, ನೇಮಕಾತಿಗಳು ಸ್ಟಾಪ್ ಆಗಿದೆ. ಯಾಕೆ? ಸುಪ್ರೀಂ ಕೋರ್ಟ್ ಆರ್ಡರ್. ಅದೆಲ್ಲ ನಾವು ಮಾಡಿದೀನಿ ಪ್ರೀವಿಯಸ್, ಅದೆಲ್ಲ ಪ್ರಶ್ನೋತ್ತರಗಳು ಕೂಡ ಮಾಡಿದೀವಿ. ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಈಗ ನಿಮ್ಗೂ ಒಂದು ಪಾಯಿಂಟ್ ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿದೆ. ಒಂದೇ ಒಂದು ಸಮುದಾಯಕ್ಕೆ ಕಂಪ್ಲೀಟ್ ಮೀಸಲಾತಿ ಹೋಗ್ಬಾರ್ದು. SC ಲೆಫ್ಟ್ ರೈಟ್ ಅದು ಇದು 101 SC 101 ಉಪ ಜಾತಿಗಳು ನಿಮಗೆ ಬರುತ್ತದೆ. ಉಪಜಾತಿಗಳು ಒಂದೊಂದ್ಸಲ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಒಂದೊಂದು ಜಾತಿಗಳ ಹೆಸರು ಕೊಟ್ಟು SC ಇದು SC ಕ್ಯಾಟಗರಿನ ST ನ ಹಿಂಗೂ ಕೊಡ್ತಾನೆ ಸ್ನೇಹಿತರೆ, ಕೇಳಬಹುದು. ಹಾಗಾಗಿ ನೋಡ್ಕೊಳ್ಳಿ ಇದನ್ನು. ಈ 101 ಉಪಜಾತಿಗಳನ್ನ ವರ್ಗೀಕರಣ ಮಾಡಬೇಕು. ಈಗ ಸರ್ಕಾರ ಏನ್ ಮಾಡಿದೆ, ಅದಕ್ಕೆ ಒಂದು ಸಿಂಗಲ್ ಬೆಂಚ್ ಕಮಿಷನ್ ಮಾಡಿದೆ ಅಲ್ವಾ? ಒನ್ ಮ್ಯಾನ್ ಆರ್ಮಿ ರೀತಿ. ಯಾರು? ನಾಗಮೋಹನ್ ದಾಸ್ ಕಮಿಟಿ, ಗೊತ್ತಿದೆ ಅಲ್ಲ? ಎಸ್. SC ಒಳಗೆ ಈ ತರ ಮೊದ್ಲೇ ಮಾಡಿತ್ತು ಒಂದು ಸಮಿತಿ. 4 ಕ್ಯಾಟಗರಿಲಿ 4 ಉಪವಿಭಾಗಗಳಾಗಿ ಮಾಡಿತ್ತು. ಉಪವಿಭಾಗಗಾಗಿ ಮಾಡಿತ್ತು ಒಂದು ಸಮಿತಿ, ಮೊದ್ಲೇ ಮಾಡಿತ್ತು. ಯಾವ್ದೋ ಸಮಿತಿ ಅಂತ ಕೇಳಿರೋದು? SC ಆಂತರಿಕ ಇಂಟರ್ನಲ್ ರಿಸರ್ವೇಶನ್ ಮಾಡಿರ್ತಕ್ಕಂಥ ಸಮಿತಿ ಯಾವುದು? ನಾಗಮೋಹನ್ ದಾಸ್ ಸಮಿತಿ. ಇವಾಗ ಆಗಿರೋದು, ಇನ್ನೂ ಅದು ರೆಕಮೆಂಡ್ ಮಾಡಿಲ್ಲ. ಓಕೆ, ಆಸ್ ಪರ್ ಸುಪ್ರೀಂ ಕೋರ್ಟ್ ಪ್ರಕಾರ ಕರ್ನಾಟಕ ಎಸ್ಟಾಬ್ಲಿಷ್ ಮಾಡಿರೋ ಕಮಿಟಿ ನಾಗಮೋಹನ್ ದಾಸ್ ಕಮಿಟಿ ಅಲ್ಲ. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ಇಸ್ ದ ರೈಟ್ ಆನ್ಸರ್. AJ ಸದಾಶಿವ್ ಕಮಿಷನ್, ಜಸ್ಟಿಸ್ ಸದಾಶಿವ್ ಕಮಿಷನ್ ಯಾರಿದ್ದಾರೆ, ದಿಸ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಈಗ 2023ರಲ್ಲಿ ಲಾಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ನಿಮಗೆ ಜ್ಞಾಪಕ ಇರಬೇಕು, SC ಕ್ಯಾಟಗರಿ 15% ಇಂದ 17ಕ್ಕೆ, ST ಗೆ 3 to 7% ಏನ್ ರೈಸ್ ಆಗಿತ್ತು. ಜೊತೆಗೆ ಅವರು ನಿಮಗೆ ಜ್ಞಾಪಕ ಇದ್ರೆ SC ಇಂಟರ್ನಲ್ ರಿಸರ್ವೇಶನ್ ಕೂಡ ಮಾಡ್ತಾರೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದೆ 2023ರಲ್ಲಿ, ಬಿಫೋರ್ ಈ ಒಂದು ಎಲೆಕ್ಷನ್ ಗಿಂತ ಮುಂಚೆ. SC ಇಂಟರ್ನಲ್ ಲೆಫ್ಟ್ 6%, ರೈಟ್ 5.4%, 4.5% ಟಚಬಲ್ ಅಂದ್ರೆ ಅದರ್ ಬೇಸ್ಡ್ ಗೆ 1%. ಈ ತರ 4 ಕ್ಯಾಟಗರಿನ ಮಾಡ್ತಾರೆ. ಬಟ್ ಅದು ಅಪ್ರೂವ್ ಆಗಲ್ಲ ಇದು. ಯಾಕಂದ್ರೆ ಇವಾಗ ಹೊಸದಾಗಿ ಸಮಿತಿ ಆಗಿದೆ. ಈಗ ಅದು ಬೇರೆ ರೀತಿ ಮಾಡುತ್ತೆ. ಅವರ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದವ್ರು, ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಮೇಲೆ ಈಗ ಒಂದು ಕ್ಯಾಟಗರಿ ಮಾಡ್ತಕ್ಕಂಥದ್ದು. ಓಕೆ, ಸೊ ಈ ಕಮಿಟಿ ಏನಿದೆಯಲ್ಲ ಸ್ನೇಹಿತರೆ, ಈ ಕಮಿಟಿ ಯಾವ ರಿಪೋರ್ಟ್ ಬೇಕಾದ್ರೆ ಮಾಡಿದ್ದು? ಜಸ್ಟಿಸ್ AJ ಸದಾಶಿವ್ ಕಮಿಟಿ. 2000 ಇಂಟರ್ನಲ್ ರಿಸರ್ವೇಶನ್ ಸಂಬಂಧಪಟ್ಟಂತೆ ಸದಾಶಿವ್ ಕಮಿಟಿ 2005ರಲ್ಲಿ ನೇಮಕ ಮಾಡಿರ್ತಾರೆ. ಓಕೆ, ಇದು 2012ರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಿ. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, AJ ಸದಾಶಿವ್ ಕಮಿಟಿ ಯಾವಾಗ ಆಗಿತ್ತು, ಯಾವಾಗ ರಿಪೋರ್ಟ್ ಸಬ್ಮಿಟ್ ಮಾಡಿತ್ತು, ಯಾವ್ದಕ್ಕೋಸ್ಕರ ಸದಾಶಿವ್ ಕಮಿಟಿ ಆಗಿತ್ತು. ಸದಾಶಿವ ಆಯೋಗ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಮುಖ್ಯಮಂತ್ರಿಗಳು ಅವರು ಇವರು ಇದನ್ನೆಲ್ಲ ಬಾಯಲ್ಲಿ ಇಂಟರ್ವ್ಯೂಗಳಲ್ಲಿ ಅಲ್ಲಿ ಇಲ್ಲಿ ಪ್ರೆಸ್ ಮೀಟ್ ಗಳಲ್ಲಿ ಹೇಳ್ತಾನೆ ಇರ್ತಿದ್ರು, SC ಕ್ಯಾಟಗರಿ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ. ಓಕೆ, ಸೊ ಪ್ರಪೋಸ್ ಮಾಡಿತ್ತು ಅಲ್ವಾ? SC ಗೆ 17%, ಅದ್ರಲ್ಲಿ 6% ಲೆಫ್ಟ್ 5.5. ಇದು ಸದಾಶಿವ ಆಯೋಗ ಒಂದು ರೆಫರ್ ಮಾಡಿದ್ದು. ಓಕೆ, ಆದ್ರೆ ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಬೇರೆ ರೀತಿಯಾದ ಸುಪ್ರೀಂ ಕೋರ್ಟ್ ನ ಆರ್ಡರ್ ಪ್ರಕಾರ ಈಗ ಬೇರೆ ರೀತಿಯಾದ ರಿಸರ್ವೇಶನ್ ಮಾಡ್ತಾರೆ. ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ನೀವು ಹೆಂಗ್ ಕನೆಕ್ಟ್ ಮಾಡ್ಕೋಬೇಕು ಅಂತ.
ಅರ್ಥ ಆಗ್ತಿಲ್ಲ. ಇವೆಲ್ಲ ನಾವು ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಿ, ಹೇಳಿದೀವಿ ನಿಮಗೆ ಈ ತರ ರಿಸರ್ವೇಶನ್ ಇತ್ತು. ಏನೋ ನಮ್ಮ ರಿಸರ್ವೇಶನ್ ಕರ್ನಾಟಕ ರಿಸರ್ವೇಶನ್ ಪಾಲಿಸಿ ಆಕ್ಟ್ ಅಂತಾನೆ ತಂದಿದ್ದು 2023 ಓಕೆ, ಇದೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ವರ್ಗದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ಈ ಕೆಳಕಂಡ ಯಾವ ವರ್ಗದಲ್ಲಿ ಸೂಚಿಸಲಾಗಿರ್ತದೆ? ನೋಡಿ, ಕರ್ನಾಟಕದಲ್ಲಿ ಮಾತ್ರ ನಿಮ್ಗೆ ಧರ್ಮದ ಬೇಸಿಸ್ ಮೇಲೆ, ಅದೇ ಹಿಂದುಳಿದ ವರ್ಗ ಅಂತ ಹೇಳ್ತಾರೆ, ಬಟ್ ಮುಸ್ಲಿಂಗೆ ಅಂತ ಸಪರೇಟ್ ಕ್ಯಾಟಗರಿ ಕೊಟ್ಟಿರೋದು ಯಾವುದು? 2B. 2B ಇಸ್ ಫಾರ್ ಮುಸ್ಲಿಂ. ನೋಡಿ, ಇಲ್ಲಿ ಇನ್ನೊಂದು ನಿಮ್ಗೆ ಮುಂದೆ ತಗೋತೀನಿ, ಅಲ್ಲಿ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಸ್ಟ್ ನೀವು ನೋಡ್ಕೊಳ್ಳಿ. ಈಗ ಕ್ರೈಸ್ತರು ಎಲ್ಲಿ ಬರ್ತಾರೆ ಸರ್? ಕ್ರೈಸ್ತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಾರೆ. ಕ್ರೈಸ್ತ ಪರಿಶಿಷ್ಟ SC ಕ್ರೈಸ್ತರ ಕನ್ವರ್ಟ್ ಆಗ್ತಾರೆ. ಕ್ರೈಸ್ತರು ಪರಿಶಿಷ್ಟ ಜಾತಿಯಿಂದ ಮತಾಂತರಗೊಂಡವರು ಪ್ರವರ್ಗ 1 ಬರ್ತಾರೆ. ಪ್ಯೂರ್ ಕ್ರಿಶ್ಚಿಯನ್, ಯಾವುದೇ ಮತಾಂತರ ಇಲ್ಲ ಅಂತ ನಾವೇನು, ತುಂಬಾ ತಲಾಂತರದಿಂದ ವರ್ಷಾನುಗಟ್ಲೆಯನ್ನು ಕ್ರಿಶ್ಚಿಯನ್ ಆಗಿದ್ದಾರೆ. ಅವಾಗ ಬ್ರಿಟಿಷರ ಕಾಲದಲ್ಲಿ ಕನ್ವರ್ಟ್ ಆಗಿರೋರು. ಸೊ ಅವಾಗ ಅಂತವ್ರು 3B ಬರ್ತಾರೆ. ಜೈನರು ಯಾರು ಬರ್ತಾರೆ? ಯಾವ ಗುಂಪು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಕುರುಬರು ಯಾವ ಗುಂಪು ಬರ್ತಾರೆ? 2A ಬರ್ತಾರೆ. ಒಕ್ಕಲಿಗರು ಎಲ್ಲಿ ಬರ್ತಾರೆ? 3A ಬರ್ತಾರೆ. ಮತ್ತೆ ವೀರಶೈವ ಲಿಂಗಾಯತರು 3B ಬರ್ತಾರೆ. ವೀರಶೈವ ಲಿಂಗಾಯತರು. ಸೊ ಇವೆಲ್ಲ ಗೊತ್ತಿರಬೇಕು. ಅಂಡ್ ಪರ್ಸೆಂಟೇಜ್ 2A ಗೆ ಎಷ್ಟು % ಆಫ್ ಮೀಸಲಾತಿ ಇದೆ ಇದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್, ಕೇಳ್ಬೋದು, ಯಾವ ಜಾತಿಗೆ ಬೇಕಾದ್ರೂ ನಿಮ್ಗೆ ಕೇಳ್ಬೋದು. ಪ್ರವರ್ಗ 1, 2A, 3, ಇವನ್ SC ST ಬೇಕಾದ್ರು, ಕರೆಂಟ್ ಅಫೇರ್ ಇಲ್ಲ ಅಂದ್ರೆ ST ST ಬೇಕಾದ್ರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬರ್ತೀನಿ. ಜಾತಿ ಆಧಾರಿತ ಮೀಸಲಾತಿ ಪರಿಕಲ್ಪನೆ ಮೊದಲು ಪ್ರಸ್ತಾಪಿಸಿದವರು ಯಾರು? ನೋಡಿ, ಇಲ್ಲಿ ಸ್ವಾತಂತ್ರ್ಯ ಪೂರ್ವ ಸಂಬಂಧಪಟ್ಟಂತೆ ಹಾಗೂ ಸ್ವತಂತ್ರ ನಂತರ ಸಂಬಂಧಪಟ್ಟಂತೆನೂ ಓದಿರ್ಬೇಕು. ಇವೆಲ್ಲ ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದ್ವಿ. ಓಕೆ, ನೋಡಿಲ್ವಾ? ಲಿಂಕ್ ಕೊಡ್ತೀನಿ ನೋಡಿ, ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀನಿ. ಥಿಯರಿ ನೋಡ್ಬೇಕು ನೋಡಿ. ವಿಲಿಯಂ ಹಂಟರ್, ಜ್ಯೋತಿರಾವ್ ಫುಲೆ, ರಾಜಶ್ರೀ ಶಾಹು, ರಾಮ್ಸೆ ಮ್ಯಾಕ್ಡೊನಾಲ್ಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾವ್ದು ಕರೆಕ್ಟ್ ಆನ್ಸರ್ ಇದೆ? ವಿಲಿಯಂ ಹಂಟರ್. ವಿಲಿಯಂ ಹಂಟರ್. ನಿಮ್ ಜ್ಞಾಪಕ ಇದೆಯಾ? ಈ ಸ್ಲೈಡ್ ಜ್ಞಾಪಕ ಇದೆಯಾ ಹೇಳಿ ನೋಡಿ. ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಮ್ಗೆ ಮೀಸಲಾತಿ ಅಂತಕ್ಕಂಥದ್ದು ನಮ್ಗೆ ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ ಇದೆ ಅಂತಲ್ಲ, 1882 150 ವರ್ಷದಿಂದ ಇದೆ. ಓಕೆ, ಮೊಟ್ಟ ಮೊದಲು ವಿಲಿಯಂ ಹಂಟರ್ ಅಂಡ್ ಜ್ಯೋತಿರಾವ್ ಫುಲೆ ಮೀಸಲಾತಿ ಬಗ್ಗೆ ಪ್ರಶ್ನೆ ಪ್ರಕಟಿಸ್ತಾರೆ. ಅದ್ರ ಬಗ್ಗೆ ಬೇಕು ಅಂತ ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ಈ ಒಂದು ಹಿಸ್ಟಾರಿಕಲ್ ಒಂದು ಏನೋ ಯಾವ್ದಾದ್ಮೇಲೆ ಯಾವ್ದು ಬಂತು ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನೋಡ್ಕೊಳ್ಳಿ. 1902 ನೋಡಿ, ಬ್ರಿಟಿಷ್ ರಾಜ್ ಪ್ರತ್ಯೇಕ ಮತದಾನ ಇರಬೇಕು ಸಮುದಾಯಗಳಿಗೆ. ಯಾವ ಸಮುದಾಯಗಳಿಗೆ? ಕೆಲವು ಸಮುದಾಯಗಳಿಗೆ ಪ್ರತ್ಯೇಕ ಮತದಾನ ಒಂದು ಕೊಡಬೇಕು ಅಂತ ಅಲ್ಲಿ ಮೀಸಲಾತಿ ಇರ್ಬೋದು. 1902 ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ 1902 ಏನಾಗುತ್ತೆ? ಕೊಲ್ಲಾಪುರದಲ್ಲಿ ಮಹಾರಾಜ ರಾಜಶ್ರೀ ಸಾಹೂರ್ ಅವರು ಬ್ರಾಹ್ಮಣೇತರ ಹಿಂದೂಗಳಿಗೆ ಮಾಡಬೇಕು ಅಂತ ಹೇಳಿದಾಗಿರ್ಬೋದು. 1921 ಬ್ರಾಹ್ಮಣೇತರ ಜಾತಿಗಳ ದಮನ ವಿರುದ್ಧ ಒಂದು ಸುದೀರ್ಘವಾದ ಒಂದು ಮೀಸಲಾತಿ ತರಬೇಕು ಅಂತ ಮೈಸೂರಲ್ಲಿ ಆಗಿರೋದಾಗಿರ್ಬೋದು. ಮದ್ರಾಸ್ ಪ್ರೆಸಿಡೆನ್ಸಿಲಿ, ಆಮೇಲೆ ಮೈಸೂರು ಪ್ರೆಸಿಡೆನ್ಸಿಲಿ, ಇದೆಲ್ಲ ಮುಂದೆ ಇದೆ. ನಾನು ಜಸ್ಟ್ ನಿಮಗೆ ಈ ಸ್ಲೈಡ್ ತೋರಿಸ್ತಾ ಇದ್ದೀನಿ. ಇದ್ರದ್ದು ಡೀಟೇಲ್ ಆಗಿ ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. 2021 ಕರ್ನಾಟಕವು ಸರ್ಕಾರಿ ಉದ್ಯೋಗಗಳಲ್ಲಿ ಟ್ರಾನ್ಸ್ಜೆಂಡರ್ ಗಳಿಗೆ ಸಮತಲ ಮೀಸಲಾತಿಯನ್ನು ಒದಗಿಸುವ ಭಾರತದ ಮೊದಲ ರಾಜ್ಯವಾಯಿತು. ಮೀಸಲಾತಿ ಶೇಕಡಾವಾರು ಎಷ್ಟು? ಇದನ್ನ ಡೈರೆಕ್ಟ್ ಕ್ವಶನ್ಸ್ ತುಂಬಾ ಸಲ ಕೇಳಿದಾನೆ. ಯಾವ ಸ್ಟೇಟ್ ಫಸ್ಟ್ ಟ್ರಾನ್ಸ್ಜೆಂಡರ್ ಮೀಸಲಾತಿ ರಿಸರ್ವೇಶನ್ ಸಮತಲ ಎಲ್ಲಾ ಕಡೆನೂ ಒಂದು ಹಾರಿಜಾಂಟಲ್ ರಿಸರ್ವೇಶನ್ ಕೊಟ್ಟಿದ್ದು ಕರ್ನಾಟಕ. ಎಷ್ಟು %? 3% ಅಲ್ಲ, 1%. ಎಸ್, 1% ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ಬೇಕಾದ್ರೆ ನಿಮ್ಗೆ ಯಾವ ರೀತಿನೂ ಬೇಕಾದ್ರೆ ಕೇಳಬಹುದು. ಹಾರಿಜಾಂಟಲ್ ರಿಸರ್ವೇಶನ್, ವರ್ಟಿಕಲ್ ರಿಸರ್ವೇಶನ್ ಕೇಳ್ಬೋದು. ಮಹಿಳೆಯರಿಗೆ ಎಷ್ಟಿದೆ ಕರ್ನಾಟಕದಲ್ಲಿ ಕೇಳ್ಬೋದು. ತೃತೀಯ ಲಿಂಗಗಳು, ಇವೆಲ್ಲ ಹಾರಿಜಾಂಟಲ್ ರಿಸರ್ವೇಶನ್. ಓಕೆ, ಅಡ್ಡ ಮೀಸಲಾತಿಗಳು, ತೃತೀಯ ಲಿಂಗಿಗಳು, ಗ್ರಾಮೀಣ ಮೀಸಲಾತಿ, ಮಾಜಿ ಸೈನಿಕರಿಗೆ, ಯೋಜನಾ ನಿರಾಶ್ರಿತರಿಗೆ, ಕನ್ನಡ ಮಾಧ್ಯಮದವರಿಗೆ. ನಾನು ಇನ್ನೂ ಲಿಸ್ಟ್ ತೋರಿಸ್ತೀನಿ. ನಾನು ನೋಡಿ ಹಾರಿಜಾಂಟಲ್ ರಿಸರ್ವೇಶನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಕೇಳ್ಬೋದು. ಏನು, ಈಗ ಸಿಂಪಲ್ ಆಗಿ ಕೇಳಿದೆ ನಾನೀಗ. ಈಗ ಅಂಗವೈಕಲ್ಯರಿಗೆ ಡಿಸಬಿಲಿಟಿಗೆ ಇಲ್ಲಿದೆಯಾ? ಇಲ್ಲಿ ಡಿಸಬಿಲಿಟಿಗೆ ನಾನು ಈ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಡಿಸಬಿಲಿಟಿ ಅಂಗವೈಕಲ್ಯರಿಗೆ ಗ್ರೂಪ್ ಸಿ ಗ್ರೂಪ್ ಡಿ ಅದ 5% ಇರುತ್ತೆ. ಅದೇ ಗ್ರೂಪ್ ಎ ಗ್ರೂಪ್ ಎ ಅದ 4%. ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ. ಗ್ರೂಪ್ ಎ ಗ್ರೂಪ್ ಇ ಅಂಗವಿಕಲ ಮೀಸಲಾತಿ ಎಷ್ಟು? 4%. ಅದೇ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಗೆ ಅಂಗವಿಕಲರ ಮೀಸಲಾತಿ ಎಷ್ಟು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. 5%. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ, ಎಲ್ಲ ಇದು ಕ್ಯಾಟಗರಿಗೂ ಸೇಮ್ ಇದೆ. ಅಂಡ್ ಇದೊಂದೇ ಅಲ್ಲ, ನಿಮ್ಗೆ ಬೇಕಾದ್ರೆ ಭಾರತ ಸರ್ಕಾರದ್ದು ಕೇಳ್ತಾನೆ. ಓಕೆ, ಅದ್ ಮುಂದೆ ತಗೊಂಡಿದ್ದೀನಿ ಕ್ವಶನ್. ಈ ತರ ಕೆಲವು ಉಪ ಸಮುದಾಯಗಳ ಜೊತೆಗೆ ಮರಾಠ ಸಮುದಾಯವು ಕರ್ನಾಟಕದ OBC ಪಟ್ಟಿಯನ್ನು ಯಾವ ವರ್ಗದ ಅಡಿಯಲ್ಲಿ ಬರುತ್ತೆ? ಎಗೇನ್ ಒನ್ಸ್ ಅಗೇನ್
ನೋಡಿ, ಮರಾಠರಿಗೂ ಕೂಡ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿ ಕೊಟ್ಟಿದ್ದಾರೆ. ಯಾವ ವರ್ಗದಲ್ಲಿ ಬರುತ್ತೆ ನಾನು ಅದನ್ನ ಹೇಳ್ತಾ ಇರೋದು ನಿಮ್ಗೆ. 2A ಏನ್ ಬರುತ್ತೆ ನಾನು ನೋಡಿ, ಈಗ ಕಂಪ್ಲೀಟ್ SC ST 2A ಕ್ಯಾಟಗರಿ 1 2B 3A 3B ಇವೆಲ್ಲ ಲಿಸ್ಟ್ ಗಳು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಲಾಂಗ್ ಬ್ಯಾಕ್ ಅಂದ್ರೆ 2 months ಬ್ಯಾಕ್ ಹೋಗಿ ಸರ್ಚ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಹೇಳಿ. ಓಕೆ, ಚೆಕ್ ಮಾಡಿ, ಅಲ್ಲಿನ ಶೇರ್ ಮಾಡಿ, ನಾವು ನೋಡ್ಕೊಳ್ಳಿ. ಒಂದೊಂದ್ಸಲ ಈ ತರ ಕೇಳ್ತಾನೆ. ಇದನ್ನ ನೀವು ಥಿಯರಿ ಕ್ಲಾಸ್ ಓದಿದ್ರು ನೋಡ್ಕೋಬಹುದು. ಏನೋ ಈಗ ಫಾರ್ ಎಕ್ಸಾಂಪಲ್ ಮರಾಠರ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಪೊರೇಷನ್ ಲಿಮಿಟೆಡ್ ಇದೆ, ಅದ್ರಲ್ಲೇ ಕೊಟ್ಬಿಟ್ಟಿದ್ದಾನೆ ಕ್ಯಾಟಗರಿ 3 ಬಿಲ್ ಬರುತ್ತೆ ಇದು ಅಂತ. ಇದನ್ನೆಲ್ಲ ನಾವು ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಿ. ಓಕೆ, 3 ಬಿಲ್ ಬರ್ತಾರೆ ಅವರು. ಓಕೆ, ಈ ತರ ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಂದ್ ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ. ಒಂದು ಸಮುದಾಯಗಳು, ಯಾವ ಸಮುದಾಯಗಳು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಮತ್ತೆ ಕ್ಯಾಟಗರಿ 1 ಎಷ್ಟು % ಇದೆ, ಕ್ಯಾಟಗರಿ 2 ಇದು ಕರ್ನಾಟಕದ್ದು. ಭಾರತದ ಕೇಳ್ತಾನೆ. ಈಗ ಭಾರತ ನೆಕ್ಸ್ಟ್ ನಾನು ಕ್ವಶನ್ ತಗೋತೀನಿ, ಅವಾಗ್ಲೇ ನಿಮ್ಗೆ ಇದನ್ನ ಹೇಳ್ತೀನಿ. ಕ್ವಶನ್ ತಗೊಂಡು ಇದನ್ನ ನೋಡ್ಕೊಳ್ಬೇಕಾರೆ ST ಗೆ ಎಷ್ಟಿದೆ, ಇದು SC ಗೆ ಎಷ್ಟು % ಇದೆ, OBC ಗೆ ಎಷ್ಟಿದೆ, EWS ಗೆ ಎಷ್ಟಿದೆ, ಇದೆಲ್ಲ ಮುಂದೆ ತಗೋತೀನಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ಎಲ್ಲ ಬರುತ್ತೆ, ನೋಡ್ಕೊಳ್ಳಿ ಇದನ್ನ ಒಂದ್ಸಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಭಾರತದ ಕೇಂದ್ರ ಸರ್ಕಾರದ ಪ್ರಕಾರ ಒಟ್ಟು ಮೀಸಲಾತಿ ಕೋಟ ಎಷ್ಟು? ಅಲ್ಟಿಮೇಟ್ ಸಿಂಪಲ್ ಕ್ವಶನ್, ಅಲ್ಟಿಮೇಟ್ ಕ್ವಶನ್ ಹೆಂಗ್ ಕೇಳ್ಬೋದು ಅಂತ. ದ ರಿಸರ್ವೇಶನ್ ಆಫ್ ಸೆಂಟ್ರಲ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಏನಿದೆ ಪ್ರೆಸೆಂಟ್ ಏನಿದೆ? 50% ಇದೆಯಾ, 60% ಇದೆಯಾ, 59.5% ಇದೆಯಾ, 49.5% ಇದೆಯಾ? 59.5% ಇದೆ. ಒಟ್ಟು ಮೀಸಲಾತಿ ಇಸ್ ನಥಿಂಗ್ ಬಟ್ ಜನರಲ್ ಮೆರಿಟ್ ಬಿಟ್ ಇನ್ ಮಿಕ್ಕಿದ್ದು ಅಂದ್ರೆ SC, ಸೆಂಟ್ರಲ್ ಗೌರ್ಮೆಂಟ್ ಏನು SC ST OBC ಅಂಡ್ ಆಲ್ಸೋ EWS. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರಿಸರ್ವೇಶನ್ ಅಲ್ವಾ. EWS ಇಸ್ ಒನ್ ಆಫ್ ದ ರಿಸರ್ವೇಶನ್. ಸೊ ಎಷ್ಟಾಯ್ತು? 59.9%. SC ಗೆ 7.5, ST ಗೆ 7.5, SC ಗೆ 15, OBC ಬೇಕಾದ್ರೆ ಇದನ್ನು ಕೇಳ್ಬೋದು. OBC ಗೆ ಎಷ್ಟು ರಿಸರ್ವೇಶನ್ ಇದೆ? ಓಕೆ, ಕರ್ನಾಟಕದಲ್ಲಿ ಎಷ್ಟು ರಿಸರ್ವೇಶನ್ ಇದೆ ನೋಡಿ. OBC ಕರ್ನಾಟಕ OBC ರಿಸರ್ವೇಶನ್ ಮೀಸಲಾತಿ ಎಷ್ಟಿದೆ ಕಮೆಂಟ್ ಮಾಡಿ ನೋಡಿ. ಓಕೆ, ಅದೊಂದು ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ ನೋಡಿ. ಕರ್ನಾಟಕ ಸರ್ಕಾರದ ಪ್ರಕಾರ ಒಟ್ಟು ಮೀಸಲಾತಿ ಕೋಟ ಎಷ್ಟು? ಮೀಸಲಾತಿ ಅಂದ್ರೆ ಜನರಲ್ ಮೆರಿಟ್ ಬಿಟ್ಟು ಅರ್ಥ ಮಾಡ್ಕೋಬೇಕು. ಜನರಲ್ ಮೆರಿಟ್ ಇಸ್ ಆಲ್ಸೋ ಒನ್ ಆಫ್ ದ ಮೀಸಲಾತಿನೇ, ಬಟ್ ಅದನ್ನ ನಾವೇಂತ ಕರಿತೀವಿ ನಾನ್ ರಿಸರ್ವ್ಡ್ ಕ್ಯಾಟಗರಿ ಅಂತ. ರಿಸರ್ವೇಶನ್ ಅಂದ್ರೆ ಅದು ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. 50% ಇದೆಯಾ ಇವಾಗ ಅಟ್ ಪ್ರೆಸೆಂಟ್ 2023-24 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. 60% ಇದೆಯಾ, 59.5% ಇದೆಯಾ, 56% ಇದೆಯಾ? ಹೇಳ್ತೀರಾ ಪಟಾಪಟ ಅಂತ? ಗೊತ್ತಿರಬೇಕು. 56% ಇರೋದು ಸ್ನೇಹಿತರೆ. ಕ್ಯಾಟಗರಿ 1 ಕೂಡ ನಮಗೆ ಹಿಂದುಳಿದ ವರ್ಗ 4% ಕೇಳ್ಬೋದು. ಬೇಕಾದ್ರೆ ಸಪರೇಟ್ ಕ್ವಶನ್ ಹೊಂದಿಸಿ ಬರೀ ರೀತಿ ಬೇಕಾದ್ರೆ ಕೇಳ್ಬೋದು KPSC ಅವನು. ಕ್ಯಾಟಗರಿ 2 15%, 2B ಗೆ 4, 3A ಗೆ 4, 3B ಗೆ 5, SC ಗೆ ನಿಮ್ಗೆ ಗೊತ್ತಿದೆ 15 ಇಂದ 17 ಮಾಡಿದ್ರು, 3 ಇಂದ 7 ಮಾಡಿದ್ರು ST ಗೆ. ಇದು ರಿಸರ್ವ್ಡ್, ಇದು ನಾನ್ ರಿಸರ್ವ್ಡ್, ಸಾಮಾನ್ಯ ಜನರಲ್ ನಾನ್ ರಿಸರ್ವ್ಡ್. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ಇಷ್ಟು ಕೂಡಿ ಎಷ್ಟಾಗುತ್ತೆ ನೋಡಿ. 44% ಸಾಮಾನ್ಯ ಅರ್ಹತೆ ಅಂದ್ರೆ ಅಟ್ ಪ್ರೆಸೆಂಟ್. ಇನ್ 56% ಇದೆಲ್ಲ ಸೇರಿದ್ರೆ ನಿಮಗೆ ಆಗ್ತಕ್ಕಂಥದ್ದು ಅಲ್ವಾ? 56% ಅಲ್ವಾ? ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು EWS ಕೇಳ್ಬೋದು ನೀವು. ಸರ್ EWS ಅಟ್ ಪ್ರೆಸೆಂಟ್ ಇಂಪ್ಲಿಮೆಂಟ್ ಆಗಿಲ್ಲ. ಪದೇ ಹೇಳ್ತಾ ಇದೀನಿ. ಪ್ರೀವಿಯಸ್ ಗೌರ್ಮೆಂಟ್ EWS ನಾವು 10% ಕೊಡಬೇಕು ಅಂತ ಅಪ್ರೂವ್ ಮಾಡಿದೆ, ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ಒಂದು ಅಧಿಸೂಚನೆ ಬರಬೇಕು, ಒಂದು ರೂಲ್ಸ್ ಬರಬೇಕು, ಅದಕ್ಕೊಂದು ರಾಜ್ಯಪತ್ರದಲ್ಲಿ ಪ್ರಕಟಣೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಒಂದು ಮಾಡ್ಬೇಕು. ಈಗಿನ ಸರ್ಕಾರ ಅದು ಮಾಡಿಲ್ಲ. EWS ಗೆ ಸಪರೇಟ್ 10% ಮಾಡಿಲ್ಲ. ಇದು ಮಾಡಿದ್ರೆ ನಮ್ದು 66% ಆಗ್ಬಿಡುತ್ತೆ. EWS ಅಪ್ರೂವ್ ಆಗಿದೆ ಕರ್ನಾಟಕ ಸ್ಟೇಟ್. ಯಾಕಂದ್ರೆ ಪ್ರೀವಿಯಸ್ ಗೌರ್ಮೆಂಟ್ ಯಾವ್ದಿದ್ದು BJP ಇತ್ತು, ಅವ್ರು ಅಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಸ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಬಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಯಾವ ವರ್ಗವು ಭಾರತದ ಲಂಬ ಮೀಸಲಾತಿ ಅಡಿಯಲ್ಲಿಲ್ಲ? ಅಲ್ಟಿಮೇಟ್ ಕ್ವಶನ್. ವಿಚ್ ಆಫ್ ದ ಕ್ಯಾಟಗರಿ ಇಸ್ ನಾಟ್ ಕಮ್ಸ್ ಅಂಡರ್ ದ ವರ್ಟಿಕಲ್ ರಿಸರ್ವೇಶನ್? ಗೊತ್ತಿರಬೇಕು. ಇದೆ ಕೊಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಸಿಲೆಬಸ್ ಅಲ್ಲಿ. ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್ ಅಂತ. ಲಂಬ ಮತ್ತು ಅಡ್ಡ ಮೀಸಲಾತಿ ಎಷ್ಟು ಬರ್ತಾರೆ? ಲಂಬದಲ್ಲಿ ಯಾರು ಬರ್ತಾರೆ, ಅಡ್ಡ ಮೀಸಲಾತಿಯಲ್ಲಿ ಯಾರು ಬರ್ತಾರೆ? ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಅಲ್ಲ ಅಂತ ಕೇಳಿದ್ವಿ. ಯಾವ ವರ್ಗವು ಭಾರತದ ಲಂಬ ಮೀಸಲಾತಿ ಅಡಿಯಲ್ಲಿಲ್ಲ? ಲಂಬ ಮೀಸಲಾತಿಲಿ OBC ಇದೆಯಾ? ಎಸ್ ಇದೆ. ಜನರಲ್ ಕ್ಯಾಟಗರಿ ಎಸ್, ಅದು ಒಂದು ರಿಸರ್ವ್ ನಾನ್ ರಿಸರ್ವ್ಡ್, ಬಟ್ ಲಂಬ ವರ್ಟಿಕಲ್ ಅಲ್ಲಿ ಬರುತ್ತೆ. ಅದು ನಾನ್ ರಿಸರ್ವ್ ವರ್ಟಿಕಲ್ ಅಡಿಯಲ್ಲಿ ಬರುತ್ತೆ.
EWS ಎಸ್ ಇದು ಬರುತ್ತೆ. ದಿಸ್ ಇಸ್ ಕಮ್ಸ್ ಅಂಡರ್ ಅಡ್ಡ ಮೀಸಲಾತಿ ಅಂದ್ರೆ ಹಾರಿಜಾಂಟಲ್, ವರ್ಟಿಕಲ್ ಅಲ್ಲ. ನಿಮ್ಗೆ ಈ ಸ್ಲೈಡ್ ಜ್ಞಾಪಕ ಇರಬೇಕು, ನಾನು ಹೇಳಿದ್ರೆ ನಿಮ್ಗೆ ಅಡ್ಡ ಮೀಸಲಾತಿ ಅಂದ್ರೆ ಯಾರ್ಯಾರು ಬರ್ತಾರೆ ನೋಡಿ. ನೀವು ಸಿಂಪಲ್ ಸರ್, ನೀವು ಇನ್ನೊಂದು ಏನ್ ಮಾಡ್ಬೇಕು ಗೊತ್ತಾ, ರೀಸೆಂಟ್ ಈಗ KS ನೋಟಿಫಿಕೇಶನ್ ಆಗಿರ್ಬೋದು, PDO ಆಗಿರ್ಬೋದು, KPSC ಅದು ಒಂದ್ ತಗೊಳ್ಳಿ, ಯಾಕಂದ್ರೆ KPSC ಮಾಡ್ತಾ ಇದೆ. ಅಲ್ಲಿ ನೀವು ನೋಡಿ ಮೀಸಲಾತಿ ಏನೇನಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. SC ST OBC ಬದಲು 2A 3A 3B ಅಂತ ಕೊಡ್ತಾನೆ ಅಲ್ವಾ ನಮ್ ಸ್ಟೇಟ್ ಆದ್ರೆ. ಮತ್ತೆ ಇನ್ನೊಂದಾಗುತ್ತೆ ಅಲ್ಲಿ EWS ಇಲ್ಲ, EWS ಕೂಡ ಸೇರ್ಸ್ಕೋಬೇಕು. ಇಲ್ಲಿ EWS ಕೂಡ ವರ್ಟಿಕಲ್ ಬರುತ್ತೆ. ಓಕೆ, ಇಲ್ಲಿ EWS ವರ್ಟಿಕಲ್ ಬರುತ್ತೆ. ಆದ್ರೆ ಈ SC ST OBC ಜನರಲ್ ಮೆರಿಟ್ ಏನಿದೆ ಇದಕ್ಕೆ ಎಲ್ಲದಕ್ಕೂ ನಿಮ್ಗೆ ಈ ಕಡೆ ವುಮನ್ ಬರುತ್ತೆ, ಎಲ್ಲಾದ್ರಲ್ಲೂ ಬರುತ್ತೆ. SC ವುಮನ್ ಇಲ್ಲಿ ಕೊಟ್ಟಿರ್ತಾನೆ, ವುಮನ್. ಓಕೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್. ಓಕೆ, ಮತ್ತೆ ಇನ್ಯಾವ್ದು ಬರುತ್ತೆ, ಬೇರೆ ಯಾವ್ದಾದ್ರು ಡಿಸ್ಅಡ್ವಾಂಟೇಜ್ ಗ್ರೂಪ್ ಗಳಿದ್ರೆ ಅಂದ್ರೆ ವಿಕಲಚೇತನರು, ಮಹಿಳೆಯರು, ಮಕ್ಕಳು, ತೃತೀಯ ಲಿಂಗಿಗಳು, ಇವೆಲ್ಲ ಇದೆಲ್ಲ ಇದೆಲ್ಲ ಹಾರಿಜಾಂಟಲ್. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಹಾರಿಜಾಂಟಲ್. ಓಕೆ, ಸೊ ಮಹಿಳೆಯರು ಬರೋದಲ್ಲಿ ನಮಗೆ ಹಾರಿಜಾಂಟಲ್ ಇದೆ. ಸೊ ಇದು ಗೊತ್ತಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ, ಇದು ಕನ್ಫ್ಯೂಸ್ ಮಾಡ್ತಾನೆ. ಅಗೇನ್ ಇಲ್ಲಿ ನೋಡಿ, EWS ನಿಮಗೆ ಬರೋದು ವರ್ಟಿಕಲ್ ಕ್ಯಾಟಗರಿ, EWS ಬರೋದು ವರ್ಟಿಕಲ್ ಲಂಬ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇಲ್ಲಿ ಬರೀತೀನಿ. EWS ಬರೋದು ನಮಗೆ ಲಂಬ ಕ್ಯಾಟಗರಿ, ಇಲ್ಲಿ ಲಂಬ ಮೀಸಲಾತಿ, ವರ್ಟಿಕಲ್. ಓಕೆ, ಗೊತ್ತಿರ್ಲಿ, ಇದು ಕೇಳ್ತಾನೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಬರ್ಬೋದು ನೋಡಿ. ನಾನು ಸಿಂಪಲ್ ಕ್ವಶನ್ ತಗೊಂಡು ಮುಂದೆ ಹೋಗ್ತಾ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ತಗೋತೀನಿ. ಅಂದ್ರೆ 2-3 ಆಪ್ಷನ್ಸ್ ನಿಮಗೆ ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅದು ಇದೆ, ಎಲ್ಲಾ ತರ ತಿಳ್ಕೊಬೇಕು ನೀವು. ಸಿಂಪಲ್ ಕ್ವಶನ್ಸ್ ಬರ್ತವೆ, ಡಿಫಿಕಲ್ಟ್ ಕ್ವಶನ್ಸ್ ಬರ್ತವೆ. ನೋಡಿ ಈ ತರ ಕ್ವಶನ್ಸ್ ಬರ್ತವೆ ಎಕ್ಸಾಮ್. 2 ಆಪ್ಷನ್ 3 ಆಪ್ಷನ್ ಕೊಟ್ಟು 1 2 ಸರಿ, 2 3 ಸರಿ, ಈ ತರನು ಕೇಳ್ಬೋದು ಎಕ್ಸಾಮ್. ನೋಡೋಣ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಸಂವಿಧಾನದ 104ನೇ ತಿದ್ದುಪಡಿಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ಒದಗಿಸುತ್ತದೆ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ನಮಗೆ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಎನ್ಸಿಬಿಸಿಗೆ ಎಷ್ಟನೇ ಇದರಲ್ಲಿ ಕೊಟ್ಟಿದ್ದು? 104. ನೋ ರಾಂಗ್. ಎಷ್ಟು? 102ನೇ ತಿದ್ದುಪಡಿ. ಗೊತ್ತಿರ್ಬೇಕಿದೆಲ್ಲ. ನೆಕ್ಸ್ಟ್, ಭಾರತೀಯ ಸಂವಿಧಾನ 342ನೇ ವಿಧಿಯು ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ನಿರ್ದಿಷ್ಟಪಡಿಸಲು ರಾಜ್ಯದ ರಾಜ್ಯಪಾಲರಿಗೆ ಅಧಿಕಾರ ನೀಡುತ್ತದೆ. ಅಂದ್ರೆ ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಕರಿತೀವಿ, ಅದು ರಾಜ್ಯಪಾಲರಿಗೆ ಅಧಿಕಾರ ಕೊಡುತ್ತೆ. 342 ಅಂತಿದೆ. ದಿಸ್ ಈಸ್ ಆಲ್ಸೋ ರಾಂಗ್. 2 ತಪ್ಪು. 342A ಆರ್ಟಿಕಲ್ ಏನಿದೆ, 342A ಇದು ಪ್ರೆಸಿಡೆಂಟ್ ಗೆ ಅಧಿಕಾರ ಕೊಡುತ್ತೆ. ಪ್ರೆಸಿಡೆಂಟ್. ಓಕೆ, ಸೊ ಐ ವಿಲ್ ಶೋ ಯು. 342 of the Constitution of India deals with the identification of socially educationally backward classes in the country. The article was added to the Constitution 102nd Amendment. 104th ಏನ್ ಹೇಳುತ್ತೆ ನೋಡಿ, 4th 104 ಏನ್ ಹೇಳುತ್ತೆ ಸರ್? ಎಕ್ಸ್ಟೆಂಡ್ ದ ರಿಸರ್ವೇಶನ್. SC ST ಗೆ ರಿಸರ್ವೇಶನ್ ನೆಕ್ಸ್ಟ್ 10 ವರ್ಷ ಅಲ್ವಾ? ಯಾವ್ದ್ರಲ್ಲಿ ಸರ್? ವಿಧಾನಸಭೆ ಮತ್ತೆ ನಮ್ಮ ಲೋಕಸಭೆ ಎಲೆಕ್ಷನ್ಸ್ ಗಳಲ್ಲಿ ಅಲ್ವಾ? ಆದ್ರೆ ಅದ್ರಲ್ಲಿ ಏನ್ ಮಾಡ್ತು? ಆಂಗ್ಲೋ ಇಂಡಿಯನ್ಸ್ಗೆ ಅದನ್ನ ಬಂದ್ ಮಾಡ್ತು. ಇದು ಗೊತ್ತಿರಬೇಕು. ಓಕೆ, ಇದು ಗೊತ್ತಿರಬೇಕು. 334 ಆರ್ಟಿಕಲ್ ಇದು ಗೊತ್ತಿರಬೇಕು. 342 ಏನ್ ಹೇಳುತ್ತೆ? ಗಿವ್ ದ ಪ್ರೆಸಿಡೆಂಟ್ ಪವರ್ ಟು ಸ್ಪೆಸಿಫೈ ವಿಚ್ ಟ್ರೈಬ್ಸ್ ಆಫ್ ಟ್ರೈಬಲ್ ಕಮ್ಯುನಿಟಿ ಆರ್ ಟು ಬಿ ಕ್ಲಾಸಿಫೈಡ್ ಅಂಡರ್ ಶೆಡ್ಯೂಲ್ಡ್ ಟ್ರೈಬ್. ಅಂದ್ರೆ 342ನೇ ವಿಧಿ ST ಯಾವುದು, ST ಗೆ ಯಾವ ಜಾತಿ ಅಥವಾ ವರ್ಗನ ST ಗೆ ಸೇರಿಸಬೇಕು ಅನ್ನೋದು ಪ್ರೆಸಿಡೆಂಟ್ ಗೆ ಕೊಡ್ತಕ್ಕಂಥ ಅಧಿಕಾರ. 342A ಸೋಷಿಯಲಿ ಅಂಡ್ ಎಕನಾಮಿಕಲಿ, ಎಜುಕೇಶನಲಿ, ಎಕನಾಮಿಕಲ್ ತಪ್ಪಾಗಿ ಬಂದ್ಬಿಡುತ್ತೆ ಒಂದ್ಸಲ ಬಾಯಲ್ಲಿ. ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್, ಎಕನಾಮಿಕಲಿ ರಿಸರ್ವೇಶನ್ ಕೊಡಂಗಿಲ್ಲ. ಎಕನಾಮಿಕಲಿ ರಿಸರ್ವೇಶನ್ ಅದಕ್ಕೆ EWS ಕೊಟ್ಟಿರೋದು. ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು EWS ರಿಸರ್ವೇಶನ್ ನಲ್ಲಿ ಮಾಡಿದೀನಿ ನೋಡಿ. ಆ ಒಂದು ಚಾಪ್ಟರ್ ಅಲ್ಲಿ ಓಪನ್ ಮಾಡಿ ನೋಡಿ, ವಿಡಿಯೋ ನಿಮಗೆ ಸಿಗುತ್ತೆ. ಥಿಯರಿ ಕ್ಲಾಸ್ ಅಲ್ಲಿ EWS ರಿಸರ್ವೇಶನ್ ಬಗ್ಗೆ ಮಾಡಿದೀವಿ. ಅದನ್ನ ಹೆಂಗ್ ಕೊಟ್ರು, ಅದನ್ನ ಹೆಂಗೆ ಅದನ್ನ ಒಪ್ಕೊಂತು, ಇಟ್ ಈಸ್ ಅಪ್ರೂವ್ಡ್ ಅಂತ ಕಾನ್ಸ್ಟಿಟ್ಯೂಷನಲಿ ಓಕೆ ಅಂತ ಹೆಂಗ್ ಒಪ್ಕೊತ್ತು, ಅವೆಲ್ಲ ನಾವು ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ ನೋಡಿ ಸ್ನೇಹಿತರೆ. ಸೊ ಹಾಗಾಗಿ ಇದ್ರಲ್ಲಿ 2 ಕೂಡ ತಪ್ಪು. ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್. ಇದೇನಾಗ್ಬೇಕು? 342A ಆಗ್ಬೇಕು. ಅಂಡ್ ಆಲ್ಸೋ ದಟ್ ಇಸ್ ಪ್ರೆಸಿಡೆಂಟ್, ನಾಟ್ ಗವರ್ನರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ 102ನೇ ಆರ್ಟಿಕಲ್ 2018 ಬರುತ್ತೆ. ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನೋ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತಕ್ಕಂಥದ್ದು. ಓಕೆ, ಅದ್ರಲ್ಲಿ 338A 342A ಇವೆಲ್ಲ ಅಮೆಂಡ್ಮೆಂಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದಲ್ಲಿ SC ಗಳ ಕೋಟಾಗಳನ್ನು 15% ರಿಂದ 17% ಮತ್ತು ST ಗಳಿಗೆ 3% ರಿಂದ 7% ಹೆಚ್ಚಿಸಲು ಯಾವ ಸಮಿತಿ ಶಿಫಾರಸು ಮಾಡಿದೆ? ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ತರ ನಿಮ್ಗೆ ತೋರಿಸ್ತೆ ಹಿಂದ್ಗಡೆ. SC ಗೆ ಕ್ಯಾಟಗರಿಗೆ 15 ರಿಂದ 17 ಆಯ್ತು ಅಲ್ವಾ? 3 ರಿಂದ 7 ಆಯ್ತು. ಯಾವ ಸಮಿತಿ ಶಿಫಾರಸು ಮಾಡ್ತೀವಿ?
BLG ಹಾವನೂರ್ ಆಯೋಗ, ಮಿಲ್ಲರ್ ಸಮಿತಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ, ನಾಗಣ್ಣಗೌಡ ಸಮಿತಿ. ಯಾವ್ದು ಕರೆಕ್ಟ್ ಆನ್ಸರ್ ಹೇಳ್ಬೇಕು ಸ್ನೇಹಿತರೆ, ಫಟಾಫಟ್ ಅಂತ ಹೇಳಿ. ಓದಿದ್ದೀರಲ್ವಾ, ರೆಡಿ ಇದ್ದೀರಲ್ವಾ? ತುಂಬಾ ಜನ ನಮ್ಮ PDF ತಗೊಂಡಿದ್ದೀರಲ್ವಾ, ಅಥವಾ ನಮ್ಮ ವಿಡಿಯೋಸ್ಗಳು ಕ್ಲೀನ್ ಆಗಿ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಲ್ವಾ? ಹೇಳಿ ನೋಡೋಣ. ದಿಸ್ ಇಸ್ ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ಅಲ್ವಾ? 2015ರಲ್ಲಿ ಆಗುತ್ತೆ. ಒಂದು ಹೈಕೋರ್ಟ್ಗೆ ಒಂದು ಹೋಗುತ್ತೆ, ನಾಯಕ ಸಮುದಾಯ ST ಕ್ಯಾಟಗರಿಯಿಂದ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಇಂದ ನಮ್ಮ ಕೋಟ ಹೆಚ್ಚಿಸಬೇಕು ಅಂತ ಹೇಳಿ. ಓಕೆ, ಸೊ ಅವಾಗ ಈ ಒಂದು ನಮ್ಮ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಡಿಯಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗುತ್ತೆ. ಆ ಸಮಿತಿ ಒಂದು ವರದಿ ಕೊಡುತ್ತೆ 2019ರಲ್ಲಿ. ಓಕೆ, ಮಾಜಿ ಹೈಕೋರ್ಟ್ ನ್ಯಾಯಾಧೀಶ, ಸಾರಿ 2019ರಲ್ಲಿ ಸಮಿತಿ ರಚನೆ ಆಗೋದು, 15ರಲ್ಲಿ ಅದು ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಕೇಸು. ಸೊ ಹಾಗಾಗಿ ಅದ್ರ ಮುಖಾಂತರ ಏನ್ ಹೇಳುತ್ತೆ, SC ಗೆ 17, ST ಗೆ ಆಲ್ರೆಡಿ ಇಟ್ ಈಸ್ ದೇರ್. ಬಟ್ ನಮ್ಮಲ್ಲಿ ರಾಜ್ಯದಲ್ಲಿ ಆ ಜನಸಂಖ್ಯೆ ಕಮ್ಮಿ ಇದೆ ಅಂತ ಕಮ್ಮಿ ಕೊಟ್ಟಿದ್ವಿ. ಯಾವ ಕೊಟ್ಟಿದ್ವಿ? ನಮ್ಮ ಮೈಸೂರು ರಾಜ್ಯ ಇತ್ತಲ್ಲ, ಬಿಫೋರ್ ಇದು ಕರ್ನಾಟಕ ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಏನಿತ್ತಲ್ಲ, ಆ ಟೈಮಲ್ಲಿ ಏನ್ ರಿಸರ್ವೇಶನ್ ಇತ್ತು, ಆಸ್ ಪರ್ ದ ಅವಾಗಿನ ಒಂದು ಜನಸಂಖ್ಯೆ ಆಧಾರವಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಓಕೆ, ಸೊ ಗೊತ್ತಿರಲಿ ಇದು. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕದಲ್ಲಿ OBC ಗೆ ನೋಡಿ 32%. OBC ಎಷ್ಟು ಸರ್? 32. ಯಾವ್ದು? ಕ್ಯಾಟಗರಿ 1 ಇದ್ರಲ್ಲಿ ಸೇರಿಸಿದೀವಿ. ಕ್ಯಾಟಗರಿ 1 ಸೇರಿಸಿದೀವಿ ಇದ್ರಲ್ಲಿ. ಕ್ಯಾಟಗರಿ 1 ಇಸ್ ಆಲ್ಸೋ ಕಮ್ ಅಂಡರ್ OBC ಅಂತ ಆಸ್ ಪರ್ ದ ಸೆಂಟ್ರಲ್ ಪ್ರಕಾರ, ಅದಕ್ಕೆ OBC ಅಂತ ಕೊಟ್ಟಿದೀವಿ. ಓಕೆ, ಮೀಸಲಾತಿಯನ್ನು ಯಾವ ಸಮಿತಿ ಶಿಫಾರಸು ಪ್ರಕಾರ ಮಾಡಲಾಗಿದೆ? ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ 32% ಅಲ್ವಾ? ನಾನು ನಿಮಗೆ ಇದಕ್ಕೆ ಬಂದ್ಬಿಡ್ತೀನಿ, ತೋರಿಸ್ತೀನಿ. ನಮ್ಗೆ ಒಂದ್ ಸೆಕೆಂಡ್ ಐ ವಿಲ್ ಕಮ್ ಟು ಬ್ಯಾಕ್. ಇಲ್ಲಿ ನೋಡಿ, ಈಗ ಇದರಲ್ಲಿ SC ST ಬಿಟ್ಟಾಕಿ ಎಷ್ಟಿದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಇಷ್ಟೊಂದು ಎಷ್ಟಿದೆ? 15, 4, 19, 19, 4, 23, 23, 5, 28, 28, 4, 32. ಸೊ ಇದಿಷ್ಟು ಸೇರಿಸಿದ್ರೆ 32 ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಸೊ ಪರವರ್ಗ 1, 2A, 2B, 3A, 3B. ಓಕೆ, ಇದೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂತೀವಿ. ಕೇಳ್ಬೋದು ಎಷ್ಟು % ಇದೆ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಒಂದ್ ಸಪ್ರೇಟ್ ಕ್ವಶನ್ಸ್ ಬೇಕಾದ್ರೆ ಬರ್ಬೋದು ನಿಮಗೆ. ಫೈನ್, 32%. ಇದು ಯಾರು ಶಿಫಾರಸ್ ಮಾಡಿದ್ದು ಎಷ್ಟು ಕೊಡ್ಬೇಕು ಅಂತ ಹೇಳಿ? ಯಾವಾಗಾಯ್ತು? 1990s ಅಲ್ಲಿ ಆಗುತ್ತೆ. ಯಾರು? ಈ ಚಿನ್ನಪ್ಪ ರೆಡ್ಡಿ ಆಯೋಗ. ಚಿನ್ನಪ್ಪ ರೆಡ್ಡಿ ಆಯೋಗ ನೀವೆಲ್ಲ ಮಾಡಿದೀನಿ. ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ ಇವೆಲ್ಲ ನೀವು ನಮ್ಮ ವಿಡಿಯೋಗಳಲ್ಲಿ ನೋಡಿರ್ತೀರಾ ಅಥವಾ PDF ಅಲ್ಲಿ ನೋಡಿರ್ತೀರಾ. ಅದ್ರಲ್ಲಿ ಹೇಳಿದೀನಿ, 1990ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಸ್ಥಾಪಿಸುತ್ತೆ. ತುಲನಾತ್ಮಕವಾಗಿ ಹೆಚ್ಚು ವ್ಯಾಪಕವಾಗಿ ಸ್ವಾಗತಿಸಲ್ಪಡ್ತಕ್ಕಂಥ ಆಯೋಗ. ಕರ್ನಾಟಕದಲ್ಲಿ SC ST ಗಳಿಗೆ 18%, OBC ಗೆ 32% ಇರಬೇಕು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. EWS ಗೆ 10% ಮೀಸಲಾತಿಯನ್ನು ಯಾವ ಆಯೋಗ ಶಿಫಾರಸು ಆಧಾರದ ನೀಡಲಾಗಿದೆ? EWS ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ. ಯಾರು? ಎಕನಾಮಿಕಲ್ ವಿಗರ್ ಸೆಕ್ಷನ್ 10% ಕೊಡ್ಬೇಕು ಅಂತ ಯಾವ ಆಯೋಗ ಹೇಳ್ತು? ಯಾವ ಆಯೋಗದ ಪ್ರಕಾರ ಇದನ್ನ ನಾವು ಮಾಡಿದ್ವಿ? ಹೇಳ್ತು ಅನ್ನಕ್ಕಿಂತ ಯಾವ ಆಯೋಗದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೋ ಇದನ್ನ ತಂದ್ರು? ಯಾವ ಆಯೋಗದ ಪ್ರಕಾರ? ಯಾವ ತಿದ್ದುಪಡಿ ಯಾವ್ದು? ಕಮೆಂಟ್ ಮಾಡಿ ನೋಡೋಣ. ಅಮೆಂಡ್ಮೆಂಟ್ ಯಾವುದು? ಅಮೆಂಡ್ಮೆಂಟ್ ಎಸ್ ಕಮೆಂಟ್ ಮಾಡಿ. ಸಿನ್ಹೋ ಆಯೋಗ, ಮಂಡಲ ಆಯೋಗ, ರೋಹಿಣಿ ಆಯೋಗ, ಸಿನ್ಹೋ ಆಯೋಗ ಇಸ್ ದ ರೈಟ್ ಆನ್ಸರ್. 2010ರಲ್ಲಿ ತನ್ನ ವರದಿಯನ್ನು ಸಲ್ಲುತ್ತೆ EWS ಗೆ ಮೀಸಲಾತಿಗೆ. ಸೊ ಇದರ ಆಧಾರದ ಮೇಲೆ ಆರ್ಟಿಕಲ್ 15 ಮತ್ತು 16 ಸಬ್ ಕ್ಲಾಸ್ 6, 16 ಸಬ್ ಕ್ಲಾಸ್ 6 ಅಂದ್ರೆ ಎಜುಕೇಶನ್ ಅಂಡ್ ಇದರಲ್ಲಿ ರಿಸರ್ವೇಶನ್ ಇನ್ ಇಲ್ಲಿ ಎಜುಕೇಶನ್ ಮತ್ತೆ ಜಾಬ್. ಓಕೆ, 2010ರಲ್ಲಿ ಬಂದಿರುತ್ತೆ ಆಯೋಗದ ವರದಿ. ಅದನ್ನ ನಾವು 103ನೇ ತಿದ್ದುಪಡಿಯಲ್ಲಿ 2011ರಲ್ಲಿ ಅಥವಾ 2019ರಲ್ಲಿ ನಾವು ಏನ್ ಮಾಡ್ತೀವಿ? ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಸೇರಿಸ್ತೀವಿ. ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ, ಇವೆಲ್ಲ ನಾವು ಮಾಡಿದೀವಲ್ಲ ಸ್ಲೈಡ್ಸ್, ನಮ್ಮ PDF ಅಲ್ಲಿ ಸಿಗುತ್ತೆ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು. ಯಾಕಂದ್ರೆ ಇಲ್ಲಿ ಪೇ ಮಾಡ್ಬೇಕಾದ್ರೆ ಬೈ ನೌ ಅಂತ ಹೋಗಿ ಇಮೇಲ್ ID ಕೊಟ್ರೆ, ನಿಮ್ಮ ಫೋನ್ ನಂಬರ್ ಕೊಟ್ರೆ ಇಮೇಲ್ IDಗೆ ನಿಮಗೆ ಪೇಮೆಂಟ್ ಮಾಡಿದ ತಕ್ಷಣ ಬರುತ್ತೆ. ಪೇಮೆಂಟ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಇಮೇಲ್ಗೆ ಇನ್ಬಾಕ್ಸ್ ಸ್ಪ್ಯಾಮ್ ಎರಡು ಚೆಕ್ ಮಾಡಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ನೋ ರಿಪ್ಲೈ ಆರ್ಡರ್ ಮೇಲ್ ಅಂತ ಬಂದಿರುತ್ತೆ, ಆರ್ಡರ್ ಅಂತ. ಅದ್ರ ಒಳಗೆ ಈ ರೀತಿ ಇರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್. ಓಕೆ, ಒಂದ್ಸಲ ನಿಮ್ಗೆ ಡೌನ್ಲೋಡ್ ಕಾಣಿಸಲ್ಲ, ನಿಮ್ ಫೈಲ್ ಮ್ಯಾನೇಜರ್ ಡೌನ್ಲೋಡ್ಸ್ ಚೆಕ್ ಮಾಡಿ. ಅಂಡ್ ನೀವು ಪೇ ಮಾಡಿದ ತಕ್ಷಣ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬರಿಗೆ ಒಂದು 10 to 15 ಮಿನಿಟ್ಸ್ ಆಗ್ಬೋದು, ಹಾಫ್ ಅನ್ ಅವರ್ ವೇಟ್ ಮಾಡಿ, ಬಂದೇ ಬರುತ್ತೆ ಇಮೇಲ್ಸ್. ಓಕೆ, ನೋ ನೀಡ್ ಟು ವರಿ. ಬೇಕಂದ್ರೆ ತಗೋಬಹುದು, ಇಲ್ಲ ನಮ್ಮ ವಿಡಿಯೋಸ್ ನೋಡಿದ್ರೆ ಸಾಕು. ಎಸ್ ಸರ್, ಬರ್ತೀನಿ ನೆಕ್ಸ್ಟ್ ಕ್ವಶನ್ಗೆ. ಭಾರತೀಯ ಸಂವಿಧಾನದ 340ನೇ ವಿಧಿಯು ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಆಯೋಗದ ನೇಮಕದ ಬಗ್ಗೆ ವ್ಯವಹರಿಸುತ್ತದೆ. ನೋಡಿ ಹೆಂಗ್ ಕೇಳ್ಬೇಕು ಕ್ವಶನ್ಸ್ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಹೆಂಗ್ ಬರ್ಬೋದು ಕ್ವಶನ್ಸ್, ಈ ತರ ಕೇಳ್ತೇನೆ ಕ್ವಶನ್ಸ್ಗಳು. 340ನೇ ವಿಧಿ ಏನ್ ಹೇಳ್ತೇನೆ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು, ಹಿಂಗ್ ಕೇಳ್ಬೋದು. ನ್ಯಾಯಮೂರ್ತಿ ರೋಹಿಣಿ ಆಯೋಗವನ್ನು 2017ರಲ್ಲಿ ಇತರ ಹಿಂದುಳಿದ ವರ್ಗಗಳ ಉಪವರ್ಗೀಕರಣಕ್ಕೆ ನೇಮಿಸಲಾಯಿತು. ಯಾವ ಹೇಳಿಕೆ ಸರಿ?
140 ಏನ್ ಹೇಳುತ್ತೆ? ಎಸ್ ಸರ್, ಇನ್ ಬ್ಯಾಕ್ವರ್ಡ್ ಕ್ಲಾಸ್ ಇನ್ವೆಸ್ಟಿಗೇಷನ್ ಕಮಿಟಿ ಮಾಡ್ಬೇಕು ಅಂತ ಹೇಳಿ, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ರೋಹಿಣಿ ಕಮಿಟಿ, ನಾನು ನಿಮಗೆ ಪ್ರೀವಿಯಸ್ MCQ ಮಾಡಿದ್ದೇನಲ್ಲ ವಿಡಿಯೋಸ್ಗಳು ನೋಡಿ, ಅದ್ರಲ್ಲಿ ಹೇಳಿದ್ದೀನಿ. ರೋಹಿಣಿ ಕಮಿಟಿ ಅಂತಕ್ಕಂಥದ್ದು ಏನಿದೆ ನಮ್ಮ ಕರ್ನಾಟಕದಲ್ಲಿ, ಹೆಂಗೆ OBC ಒಳಗೆ ನಾವು ಕ್ಯಾಟಗರಿ 1 ಅಂತ ಮಾಡ್ತೀವಿ, 2A ಅಂತ ಮಾಡ್ತೀವಿ, 2B ಅಂತ ಮಾಡ್ತೀವಿ, 3A ಅಂತ ಮಾಡ್ತೀವಿ, 3B ಅಂತ ಮಾಡ್ತೀವಿ, ಹಂಗೇನೆ ಸೆಂಟ್ರಲ್ ಅಲ್ಲಿ ಬರೀ OBC ಇದೆ. ಹಂಗ್ ಮಾಡ್ಬೇಕು ಅಂದ್ರೆ ಏನಕ್ಕೆ ಮಾಡ್ಬೇಕು ಅಂದ್ರೆ, ಯಾರು ಅತ್ಯಂತ ಹೆಚ್ಚು ಇನ್ನು OBC ತುಂಬಾ ಹಿಂದುಳಿದಾರೆ ಅವ್ರಿಗೆ ಹೆಚ್ಚು ರಿಸರ್ವೇಶನ್ ಕೊಡಬೇಕು, ಯಾರು ಸ್ವಲ್ಪ ಮುಂದುವರೆದ ಕ್ಯಾಟಗರಿ ಅವ್ರು ಕಮ್ಮಿ ಕೊಡಬೇಕು ಅನ್ನೋದಕ್ಕೆ ಇದನ್ನ ಮಾಡ್ತಕ್ಕಂಥದ್ದು. ಎರಡೂ ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಹೋಗೋಣ. ಸೊ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬಹುದು. ಓದ್ಕೋಬೇಕು ಅಂದ್ರೆ ಎರಡು ಆಪ್ಷನ್ಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೂಲಭೂತ ಹಕ್ಕುಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸುವ ಆಧಾರವಾಗಿದೆ. ಕೆನೆಪದರ ಪರಿಕಲ್ಪನೆಯನ್ನು ಇಂದ್ರಸಾನ್ಹಿ ಪ್ರಕರಣದಲ್ಲಿ ಪ್ರಸ್ತಾಪಿಸಲಾಯಿತು. OBC ವರ್ಗವನ್ನು ಉಪವರ್ಗೀಕರಿಸುವ ಕಾರ್ಯವನ್ನು ಪೂರ್ಣಗೊಳಿಸಲು ರೋಹಿಣಿ ಆಯೋಗವನ್ನು ರಚಿಸಲಾಗಿದೆ. ನೋಡಿದ್ರೆ ಅಪ್ಪನ ಒಂದ್ ಸೆಕೆಂಡ್ ರೋಹಿಣಿ ತಗೊಂಡೆ, ಕೇಳ್ತೇನೆ ರೋಹಿಣಿ ಯಾಕಂದ್ರೆ OBC ಸಂಬಂಧಪಟ್ಟಿರೋದು ಇದು. ಎರಡನೇ ಆಪ್ಷನ್ ಕೆನೆಪದರ ಅಂದ್ರೆ ಕ್ರಿಮಿಲೇಯರ್, ದ ಕಾನ್ಸೆಪ್ಟ್ ಆಫ್ ಕ್ರಿಮಿಲೇಯರ್. ಏನ್ ಕ್ರಿಮಿಲೇಯರ್ ಇರ್ಬೇಕು OBCಗೆ? ಯಾವ ಕೇಸಲ್ಲಾಗೋದು? ಮಂಡಲ್ ಕೇಸ್, ಅದನ್ನ ಇಂದ್ರಸಾನಿ ಕೇಸ್ ಅಂತ ಕೂಡ ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್. ಅಂಡ್ ರೋಹಿಣಿ, ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಇಂದಿನ ಕ್ವಶನ್. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 1 ಕರೆಕ್ಟಾ? ಮೂಲಭೂತ ಹಕ್ಕುಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಒದಗಿಸುವ ಆಧಾರವಾಗಿದೆ. ಎಸ್ ಸರ್, ಮೂಲಭೂತ ಹಕ್ಕಲ್ಲೇ ತಾನೇ ನಮ್ಗೆ ಇದು ಇರೋದು. ಏನಿದೆ ಸಬ್ ಕ್ಲಾಸು ನೋಡ್ಬೇಕು, ದಯವಿಟ್ಟು ನೋಡ್ಬೇಕು ಸ್ನೇಹಿತರೆ. ಏನಿದೆ ಸಬ್ ಕ್ಲಾಸು? ಆರ್ಟಿಕಲ್ 15 ಮತ್ತೆ 16 ಹೇಳ. ಸಬ್ ಕ್ಲಾಸ್ 4, ಸಬ್ ಕ್ಲಾಸ್ 5, ಸಬ್ ಕ್ಲಾಸ್ 6 ಏನಿದೆ. 16 ಅಲ್ಲಿ ಸಬ್ ಕ್ಲಾಸ್ 4, ಸಬ್ ಕ್ಲಾಸ್ 5 ಇವೆಲ್ಲ ನೀವು ತೆಗೆದು ಕಾನ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ ಏನ್ ಹೇಳುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ ಇದು. 105ನೇ ಅಮೆಂಡ್ಮೆಂಟ್ ಕೂಡ ಆಗುತ್ತೆ. ಏನಾಗುತ್ತೆ 105ನೇ ಅಮೆಂಡ್ಮೆಂಟ್? ಸ್ಟೇಟ್ ಗೆ ಪವರ್ ವಾಪಸ್ ಕೊಡುತ್ತೆ ಅಲ್ವಾ? 102ರಲ್ಲಿ ಏನ್ ತಪ್ಪಾಗಿತ್ತು ಅದನ್ನ ಸ್ಟೇಟ್ ಗೆ ವಾಪಸ್ ಕೊಡುತ್ತೆ. ಪವರ್ ಟು ದ ಸ್ಟೇಟ್ ಅಂದ್ರೆ ಸ್ಟೇಟ್ ಅಲ್ಲಿ OBC ಸಂಬಂಧಪಟ್ಟಂತೆ ಯಾವುದೇ ಕ್ಯಾಟಗರಿಗಳನ್ನ ಐಡೆಂಟಿಫೈ ಮಾಡೋದು ಸ್ಟೇಟ್ ನ ಒಂದು ಅಧಿಕಾರನ ರಿಸ್ಟೋರ್ ಮಾಡುತ್ತೆ 105ನೇ ಸಂವಿಧಾನ ತಿದ್ದುಪಡಿ. ಅಂದ್ರೆ OBC ಸಂಬಂಧಪಟ್ಟಂತೆ ಸೆಂಟ್ರಲ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇತ್ತು 102ನೇ ತಿದ್ದುಪಡಿಲಿ. ನಾವು ನೋಡುದಲ್ಲ ಈಗ ತಾನೆ 342A ಅಂತ ಅಲ್ವಾ? ಸೊ ಅದೆಲ್ಲ ಅದನ್ನ ವಾಪಸ್ 105ರಲ್ಲಿ ವಾಪಸ್ ಕೊಡುತ್ತೆ. ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಈ ಆರ್ಟಿಕಲ್ ಏನು 15, 16ರಲ್ಲಿ ಏನ್ ಬರುತ್ತೆ? ಸಂವಿಧಾನದಲ್ಲಿ ತನ ಬರೋದು. ಫಂಡಮೆಂಟಲ್ ರೈಟ್ಸ್ ಅದು. ನೆಕ್ಸ್ಟ್ ಬರ್ತೇನೆ. ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 340ರ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಸ್ಥಿತಿಗಳ ತನಿಖೆ ಮಾಡಲು ಆಯೋಗವನ್ನು ನೇಮಿಸುವ ಅಧಿಕಾರ ಹೊಂದಿದ್ದಾರೆ. ಎಸ್, ಪ್ರೀವಿಯಸ್ ಕ್ವಶನ್ ನಲ್ಲಿ ನೋಡಿದ್ ನಾವು, ಪ್ರೀವಿಯಸ್ ಅಲ್ಲಿ. ಎಸ್, ಕರೆಕ್ಟ್ ಇದೆ ಅಲ್ಲ. 340ನೇ ಆರ್ಟಿಕಲ್ ಏನ್ ಹೇಳುತ್ತೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಗೆ ಸ್ನೇಹಿತರೆ, ಸಂವಿಧಾನದಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ವಿಧಿಗಳು ರಿಸರ್ವೇಶನ್ ಬಗ್ಗೆ, ಎಸ್ಪೆಷಲಿ OBC ಬಗ್ಗೆ ಮಾತಾಡುತ್ತೆ, ಇದು ತಿಳ್ಕೊಂಡಿರ್ಬೇಕು. ಅವೆಲ್ಲ ನಿಮ್ಗೆ ಈ ತರ ಕ್ವಶನ್ ಫ್ರೇಮ್ ಮಾಡಿ ಆಪ್ಷನ್ 1, 2, 3 ಅಂತ ಹೇಳಿ ಅದರ ಕೊಟ್ಬಿಡ್ತಾನೆ. ಕಾಲೇಕರ್ ಆಯೋಗವು OBCಗಳ ಸೇರ್ಪಡೆಗಳಿಗೆ ಅಸ್ತಿತ್ವದಲ್ಲಿರುವ ಮೀಸಲಾತಿ ಕೋಟೆಗಳನ್ನು 49.5% ಹೆಚ್ಚಿಸಲು ಶಿಫಾರಸು ಮಾಡಿದೆ. ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಮಂಡಲ್ ಕಮಿಷನ್ ಏನ್ ಹೇಳ್ತು, ಕಾಲೇಕರ್ ಕಮಿಷನ್ ಏನ್ ಹೇಳ್ತು ಗೊತ್ತಿರಬೇಕು. ಯೂಶಲಿ ಕಾಲೇಕರ್ ಕಮಿಷನ್ ಏನ್ ಜಾಸ್ತಿ ಹೇಳಿಲ್ಲ, ತುಂಬಾ ಜನ ಅದನ್ನ ಓದ್ಕೊಳ್ಳಲ್ಲ. ಒಂದ್ಸಲ ಹಿಂಗೆ ಕನ್ಫ್ಯೂಸ್ ಮಾಡಕ್ಕೆ ಹಿಂಗ್ ಕೊಟ್ಬಿಡ್ತಾರೆ. ಹಾಗೇನ್ ಮಾಡ್ತೀರಾ? 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018 ಹಿಂದುಳಿದ ವರ್ಗ ರಾಷ್ಟ್ರೀಯ ಆಯೋಗಕ್ಕೆ ಅಸಾಂವಿಧಾನಿಕ ಸ್ಥಾನಮಾನ ಒದಗಿಸಿದೆ. ಎಸ್, ಈಗ ತಾನೆ ಹಿಂದೆ ನೋಡಿದ್ವಿ ಇಲ್ಲಿ ಅಲ್ವಾ? 105ನೇ ತಿದ್ದುಪಡಿ ಅಂತ. 102 ಅಲ್ಲ, ಅದು ಸಾಂವಿಧಾನಿಕ ಸ್ಥಾನ. ಸಾರಿ ಇದು ಇದಕ್ಕೆ NCBCಗೆ. ಎಸ್, 102 ಕರೆಕ್ಟ್. ಇದು 105 ಬಂದು ಸ್ಟೇಟ್ ಗೆ OBC ನ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಬಹುದು, ತೆಗಿಬಹುದು ಅನ್ನೋ ಅಧಿಕಾರ ಕೊಟ್ಟಿದೆ. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಹಾಗಾದ್ರೆ 1 and 3 ಕರೆಕ್ಟ್. 2ನೇ ತಪ್ಪು. ಯಾಕೆ ತಪ್ಪು? ಇದು ಕಾಲೇಕರ್ ಸಮಿತಿ ಅಲ್ಲ, ಮಂಡಲ್ ಸಮಿತಿ. ಮಂಡಲ್ ಸಮಿತಿ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ನಾವು ವಿಡಿಯೋಸ್ ಗಳು ಮಾಡಿದೀವಿ, ನೋಡಿರ್ತೀರಾ, ನಿಮ್ಗೆ ಗೊತ್ತಿರತ್ತೆ ಏನೇನ್ ಹೇಳ್ತು ಅಂತ. ಮಂಡಲ್ ಸಮಿತಿಯಲ್ಲೇ ಹೇಳಿದ್ದು 52 ಪಾಪ್ಯುಲೇಷನ್ ಇದೆ ಸರ್ ಅಟ್ ಪ್ರೆಸೆಂಟ್. 1980 ಸಬ್ಮಿಟ್ ಮಾಡುತ್ತೆ. ಆ ಟೈಮಲ್ಲಿ 52% ಅಷ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳುತ್ತೆ. ಅವಾಗ ಹೇಳಿದವರು SC ST 22, 49% ಇನ್ಕ್ಲೂಡಿಂಗ್ OBC ನ ಸೇರಿಸಿ ಮಾಡಬೇಕು, 49.5% ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಓಕೆ, ಕಾಲೇಕರ್ ಸಮಿತಿ ಏನ್ ಹೇಳುತ್ತೆ ಅಂತ ನಾವು ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ, ತುಂಬಾ ಏನ್ ಇಂಪಾರ್ಟೆಂಟ್ ಅಲ್ಲ. 3-4 ಪಾಯಿಂಟ್ ಹೇಳುತ್ತೆ, ಅದು ಅಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು. ಕಾಕಾ ಕಾಲೇಕರ್ ಸಮಿತಿ ಏನ್ ಹೇಳುತ್ತೆ? ಫಸ್ಟ್ OBC ಸಮಿತಿ, ಮಂಡಲ್ ಸೆಕೆಂಡ್. ಇದು ಫಸ್ಟ್ OBC ಸಮಿತಿ ಎಸ್ಟಾಬ್ಲಿಷ್ಡ್ ಬೈ ಪ್ರೆಸಿಡೆಂಟ್ ಆಸ್ ಪರ್ ಆರ್ಟಿಕಲ್ 340 ಪ್ರಕಾರ 1953 ಎಸ್ಟಾಬ್ಲಿಷ್ ಮಾಡ್ತಾರೆ. ಕಾಕಾ ಕಾಲೇಕರ್ ಅವರು ಅದನ್ನ ಮಾರ್ಚ್ 30, 1955 ಸಬ್ಮಿಟ್ ಮಾಡ್ತಾರೆ. ಇದು ಪ್ರಮುಖವಾದ ಪಾಯಿಂಟ್ಸ್ ಇಷ್ಟೇ. ಎಲ್ಲ ವುಮೆನ್ ಅನ್ನು ಬ್ಲಾಕ್ ವರ್ಡ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಬೇಕು.
ಓಕೆ 70% ಸೀಟ್ಸ್ ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎತ್ತಿಡಬೇಕು, ಒಂದು 70% ರಿಸರ್ವೇಶನ್ ಕೊಡಬೇಕು ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಅಂತ ಹೇಳುತ್ತೆ. ಎಸ್ಪೆಷಲಿ ಈ ಒಬಿಸಿ ಅಂತಕ್ಕಂಥದ್ದು ಯಾವ ಬೇಸಿಸ್ ಮೇಲೆ ಅಳಿಬೇಕು ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಈ ಒಬಿಸಿ ಅಪ್ಲಿಫ್ಟ್ ತರಬೇಕು ಅಂದ್ರೆ ಅವ್ರಿಗಿರ್ತಕ್ಕಂಥ ವಿಲೇಜ್ ಅಲ್ಲಿ ಅವ್ರ ಎಕಾನಮಿ ಏನು, ಅವ್ರ ಭೂದಾನ ಮೂವ್ಮೆಂಟ್ ಇಂದ ಎಷ್ಟು ತಗೊಂಡಿದ್ದಾರೆ, ಅವ್ರ ಏನು ಆ ಜಾನುವಾರುಗಳಿದೆ, ಡೈರಿ ಫಾರ್ಮಿಂಗ್ ಇದೆ, ಅವ್ರ ಹತ್ರ ಈ ಬೇರೆ ಬೇರೆ ಏನಿದೆ ಅಂತ, ರೂರಲ್ ಹೌಸಿಂಗ್, ಪಬ್ಲಿಕ್, ಈ ತರ ಆ ಒಂದು ಅವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳೇನಿದೆ ಮತ್ತೆ ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ಅಳಿಬೇಕು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಈ ಪ್ರಮುಖವಾಗಿ ಕಾಕಾ ಕಾಲೇಕರ್ ಹೇಳೋದು ನೋಡಿ, ಇಷ್ಟೇ ಪಾಯಿಂಟ್ ತಿಳ್ಕೋಬೇಕು. ಮಿನಿಮಮ್ ರಿಸರ್ವೇಶನ್ ವೇಕೆನ್ಸಿ 4 ಗವರ್ಮೆಂಟ್ಸ್ ಅಥವಾ ಲೋಕಲ್ ಬಾಡೀಸ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಕ್ಲಾಸ್ 1 ಅಂತ ಮಾಡ್ಬೇಕು. ನೋಡಿ ಒಬಿಸಿ ನಾವು ಅವ್ರು ಒಬಿಸಿ ಅಂತ ಕೊಟ್ಬಿಟ್ರು ಅಲ್ವಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಂಡಲ ಆಯೋಗ. ಈ ಕಾಕಾ ಕಾಲೇಕರ್ ಹೇಳುದು ಕ್ಲಾಸ್ 1 25% ಅಂದ್ರೆ ಒಬಿಸಿಲಿ ಈ ತರ ಮಾಡ್ಬೇಕು ಅಂತ, ಕ್ಲಾಸ್ 2 33.5%, ಕ್ಲಾಸ್ 3 40%, ಹಿಂಗ್ ಮಾಡಿ ಅಂತ ಹೇಳುತ್ತೆ. ಅರ್ಥ ಆಯ್ತಲ್ಲ, ಈ ತರ ಮಾಡಿ ಅಂತ ಹೇಳುತ್ತೆ. ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಅದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರೆ. 103ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಂವಿಧಾನದ ಈ ಕೆಳನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಮತ್ತು 16 ತಿದ್ದುಪಡಿ ಮಾಡಿದೆ. ಇದು ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿ ಒದಗಿಸಲು ಕೇಂದ್ರ ಮತ್ತು ರಾಜ್ಯಗಳನ್ನು ಸಕ್ರಿಯಗೊಳಿಸಿತು. ಯಾವ ಹೇಳಿಕೆ ಸರಿ? ಇಡಬ್ಲ್ಯೂಎಸ್ ನಿಮಗೆ ಒಂದು ಸಪರೇಟ್ ಸಿಲೆಬಸ್ ಅಲ್ಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಚಾಪ್ಟರ್ ತರ. ಎಸ್, 103ನೇ ತಿದ್ದುಪಡಿ ಇಡಬ್ಲ್ಯೂಎಸ್ ಅಲ್ವಾ? ಹೌದು. ಈಗ ತಾನೇ ನಿಮ್ಗೆ ಪ್ರೀವಿಯಸ್ ವಿಡಿಯೋ ಮಾಡಿದಾಗ ಒಂದು ಇಡಬ್ಲ್ಯೂಎಸ್ ಬಗ್ಗೆ ಕ್ವಶನ್ ತಗೊಂಡಾಗ ಹೇಳಿದೆ ಆರ್ಟಿಕಲ್ 15 16ನೇ ತಿದ್ದುಪಡಿ ಅಲ್ವಾ? ನೋಡಿ ಈ ಸ್ಲೈಡ್ ಜ್ಞಾಪಕ ಇದೆಯಾ? ಸಿನ್ಹೋ ಆಯೋಗ 2010 ಅದ್ರಲ್ಲಿ 15, 6, 16 ಆರ್ಟಿಕಲ್ ಸೇರಿಸುತ್ತೆ 103ನೇ ತಿದ್ದುಪಡಿ ಅಲ್ವಾ? ಎರಡನೇ ಆಪ್ಷನ್ ಏನು? ಕೇಂದ್ರ ಮತ್ತು ರಾಜ್ಯ ಎರಡುಗಳನ್ನು ಇದು ಎನೇಬಲ್ ಮಾಡುತ್ತೆ. ಹೌದು ಸರ್, ಕೇಂದ್ರ ಕೂಡ ಅಪ್ರೂವ್ ಮಾಡಬೇಕು ಆಸ್ ಪರ್ ತಿದ್ದುಪಡಿ, ರಾಜ್ಯಗಳು ಕೂಡ ಬೇಕಂದ್ರೆ ಅಪ್ರೂವ್ ಮಾಡಬಹುದು. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಕೇಂದ್ರ ರಾಜ್ಯ ಮೀಸಲು ನಾನು ಹೇಳಿದ್ದೀನಿ ನಿಮಗೆ, ನೇಮಕಾತಿ ಮತ್ತು ರಾಜ್ಯ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿ ನೀಡಬೇಕೇ ಅಥವಾ ಬೇಡವೇ ಮೊದಲು ನಿರ್ಧರಿಸಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಡುತ್ತೆ. ರಾಜ್ಯ ಸರ್ಕಾರ ನೋಡಿ, ಒಂದಷ್ಟು ನಾನ್ ಬಿಜೆಪಿ ಗೌರ್ಮೆಂಟ್ ಅದನ್ನ ಮಾಡಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ ಮಾಡಿದ್ರು, ಆದ್ರೆ ಈಗಿನ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅರ್ಥ ಆಗ್ತಿದೆಯಲ್ಲ ಯಾವ್ದು ತಿದ್ದುಪಡಿ ಮಾಡಿದೀವಿ ಅನ್ನೋದು ಕೂಡ ಇವೆಲ್ಲ ನಮ್ಮ ಇದ್ರಲ್ಲಿ ಇದೆ, ವಿಡಿಯೋಸ್ ಗಳಲ್ಲಿ ನಾವು ಮಾಡಿರೋ ಪ್ರೀವಿಯಸ್ ಅಥವಾ PDF ತಗೊಂಡಿರೋ ನೀವು ಓದಿ. ನಾನು ಹೇಳ್ತಾ ಇರೋದು ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ. ನೀವ್ ಹೆಂಗ್ ಓದ್ಬೇಕು ಅಂದ್ರೆ ಸುಮ್ನೆ ಏನೋ ಮೇಲ್ಮೇಲೆ ಓದ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ, ಇದನ್ನ ಪಾಸ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ಸ್. ಯು ಶುಡ್ ರೀಡ್ ಇನ್ ಸ್ಪೆಸಿಫಿಕ್ ವೇ. ಅದಕ್ಕೆ ನಾನು ನಿಮಗೆ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ತಗೋತಾ ಇರೋದು. ಇದೇ ರೀತಿ ನೀವು ನಾನೀಗ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕ್ವಶನ್ಸ್ ಮಾಡಕ್ಕಾಗಲ್ವಾ? ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಇದ್ರೆ ಮಾಡ್ಬೋದು ಅಲ್ವಾ, ಇನ್ನು ಎಕ್ಸಾಮ್ ದೂರ ಇದ್ರೆ ಮಾಡ್ಬೋದು. ಹಾಗಾಗಿ ನಾನು ನಿಮ್ಗೆ ಹೆಂಗ್ ಕೇಳುತ್ತೆ ಹೆಂಗ್ ಬರುತ್ತೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ಈಸಿ ಹೆಂಗ್ ಬರುತ್ತೆ, ಡಿಫಿಕಲ್ಟಿ ಅಂದ್ರೆ ಈ ತರ 2-3 ಆಪ್ಷನ್ಸ್ ಹೆಂಗ್ ಕೊಡ್ತಾನೆ ಅದ್ರ ಮೇಲೆ ಹೆಂಗ್ ಬರುತ್ತೆ. ಸೊ ನೀವ್ ಹೆಂಗ್ ರೆಡಿ ಇರಬೇಕು ನಿಮ್ಗೆ. ಓಕೆ, ಇಲ್ಲಿ 2 ಆಪ್ಷನ್ಸ್ ಕೂಡ ರೆಡಿ ಅಲ್ವಾ? ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮತ್ತೆ ಇಡಬ್ಲ್ಯೂಎಸ್ ಬಗ್ಗೆ ಇನ್ನೊಂದು ಬೇಕಾದ್ರೆ ಇದಕ್ಕೂ ಕ್ವಶನ್ ತಗೋಬಹುದು ನಾನು. ಇಡಬ್ಲ್ಯೂಎಸ್ ನ ಹೆಂಗೆ ನಾವು ಇಡಬ್ಲ್ಯೂಎಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಹೋಗ್ಬಿಟ್ಟು ನೀವು ಇಡಬ್ಲ್ಯೂಎಸ್ ನಾನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೀನಿ ಅಂತ ಅನ್ಬಿಟ್ಟು ನೀವು ಒಂದು ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಅಲ್ಲಿ ನಿಮಗೆ 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. 5 ಎಕರೆ ಕೃಷಿ ಭೂಮಿಗಿಂತ ಕಮ್ಮಿ ಇರಬೇಕು. 1,000 ಚದರ ಅಡಿ ಫ್ಲಾಟ್ ಗಿಂತ ಕಮ್ಮಿ ಇರಬೇಕು. ಪುರಸಭೆಲಾದ್ರೆ 100 ಚದರ ಗಜ ಇರಬೇಕು. ಬೇರೆ ಕಡೆ 200 ಚದರ ಗಜ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇವೆಲ್ಲ ಇರಬೇಕು. ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಇಡಬ್ಲ್ಯೂಎಸ್ ಅಂತ, ಇವೆಲ್ಲ ನಾವು ಮಾಡಿದೀವಿ. ಇದೆಲ್ಲ ಸ್ಲೈಡ್ಸ್ ನಾವು ಮಾಡಿರ್ತಕ್ಕಂಥ ವಿಡಿಯೋದಲ್ಲೂ ಇದೆ, PDF ಅಲ್ಲಿ ಇದೆ, ನೋಡ್ಬೋದು. ಅರ್ಥ ಆಗಿದೆಯಲ್ಲ? ಇದ್ರೂ ಬೇಕಾದ್ರೆ ಇದ್ರ ಮೇಲೆ ಒಂದು ಸಪರೇಟ್ ಕ್ವಶನ್ ಕೇಳ್ಬೋದು ನಾನು. ಎಸ್ ಸರ್, ಬರ್ತೀನಿ ನೆಕ್ಸ್ಟ್ ಕ್ವಶನ್. ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10% ಮೀಸಲಾತಿ ಒದಗಿಸುವ 103ನೇ ಸಾಂವಿಧಾನಿಕ ತಿದ್ದುಪಡಿಯ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ನ ಸಂವಿಧಾನ ಪೀಠವು ಯಾವ ತೀರ್ಪಿನಲ್ಲಿ ಎತ್ತಿ ಹಿಡಿದಿದೆ? ನೋಡಿ ಕೇಳ್ತಾರೆ. ಈಗ ಇಂದಿರಾ ಸಾನಿ ತೀರ್ಪಾಗಿರ್ಬೋದು, ಜನರಲ್ ಸಿಂಗ್ ಲಕ್ಷ್ಮೀ ನರೇನ್ ಗುಪ್ತಾ ಕೇಸ್ ಆಗಿರ್ಬೋದು, ಜನಹಿತ್ ಅಭಿಯಾನ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು. ಓಕೆ, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ರಿಸರ್ವೇಶನ್ ಸಂಬಂಧಪಟ್ಟ ಯಾವ ಜಡ್ಜ್ಮೆಂಟ್ ಗಳಿದೆ, ಜಡ್ಜ್ಮೆಂಟ್ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ. 103ನೇ ತಿದ್ದುಪಡಿ ಯಾವುದು? ಇಡಬ್ಲ್ಯೂಎಸ್. ಇಡಬ್ಲ್ಯೂಎಸ್ ಗೆ ಕೊಡಂಗಿಲ್ಲ, ನಮ್ಮ ಸಂವಿಧಾನದಲ್ಲಿ ಇರುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಡಂಗಿಲ್ಲ. ಸೋಶಿಯೋ ಎಜುಕೇಶನ್ ಅಂತ ಹೇಳೋದು ಹೆಂಗ್ ಕೊಟ್ರಿ ಅಂತ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ. ಅವಾಗ ಆ ಕೇಸ್ ಯಾವುದು? ಜನಹಿತ್ ಅಭಿಯಾನ ಮತ್ತು ಯೂನಿಯನ್ ಆಫ್ ಇಂಡಿಯಾ. ಇದ್ರಡಿಯಲ್ಲಿ ಇದು ಕೊಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೆಂಗ್ ಕೊಡಬಹುದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು ವಿಡಿಯೋ ಥಿಯರಿ ಕ್ಲಾಸ್ ನೋಡಿಸ್ತೀನಿ. ಯಾವ್ದು ನೋಡಿ, ಈ ಸ್ಲೈಡ್ ಜ್ಞಾಪಕ ಇರಬೇಕು ನಿಮ್ಗೆ. ಜನಹಿತ್ ಮತ್ತೆ ಅಭಿಯಾನ 103 ಸಿಂಧುತ್ವವನ್ನು ಎತ್ತಿಡಿಯುತ್ತೆ, ಕೊಡ್ಬೋದು. ಏನ್ ಹೇಳುತ್ತೆ? ತಿದ್ದುಪಡಿ ಸಂವಿಧಾನ ಮೂಲ ರಚನೆ ಉಲ್ಲಂಘಿಸಿಲ್ಲ, ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಮಾನ್ಯವಾದ ವ್ಯಾಯಾಮವಾಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯ ಪಡುತ್ತೆ. ಓಕೆ, ಈ ಬೇರೆ ಕೇಸ್ ಎಲ್ಲ ನಾವು ಮುಂದೆ ತಗೋತೀನಿ ಕ್ವಶನ್. ನಾನು ಈ ವಿಡಿಯೋದಲ್ಲಿ ಬರೀ ರಿಸರ್ವೇಶನ್ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್, ಕಮಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳಿವೆ ಇದರಲ್ಲಿ.
ಓಕೆ, ನೆಕ್ಸ್ಟ್ ಬರ್ತೀನಿ. ಒಬಿಸಿ ಕ್ಯಾಟಗರಿಗೆ ಕೆನೆ ಪದರವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಲ್ಟಿಮೇಟ್ ಕ್ವಶನ್. ಕ್ರಿಮಿ ಲೇಯರ್ ಒಬಿಸಿ ತಾನೇ ಕ್ರಿಮಿ ಲೇಯರ್, SC ST ಇದೆಯಾ? ಇಲ್ಲ. OBC ಗಿದೆ ಕ್ರಿಮಿ ಲೇಯರ್ ಮತ್ತೆ EWS ಇದೆ. ಅಂದ್ರೆ ಅವರ ಆದಾಯ ಮಿತಿ ವಾರ್ಷಿಕವಾಗಿ ಎಷ್ಟಿರಬೇಕು, ಆದಾಯ ಮಿತಿನ ಕ್ರಿಮಿ ಲೇಯರ್ ಅಂತೀವಿ. ಕೆನೆ ಪದರವನ್ನು ನಿರ್ಧರಿಸುವ ಮಾನದಂಡವನ್ನು ನಿರ್ಧರಿಸಲು ನ್ಯಾಯಮೂರ್ತಿ RN ಪ್ರಸಾದ್ ಸಮಿತಿ ರಚಿಸಲಾಯಿತು. OBCಗೆ ಕೆನೆ ಪದರ ಕೊಡಬೇಕು ಅಂತ ಯಾವ್ದು ಹೇಳುತ್ತೆ? ಇಂದ್ರಸಾನಿ ಕೇಸ್ ಹೇಳುತ್ತೆ. ಇಂದ್ರಸಾನಿ ತೀರ್ಪು ಹೇಳುತ್ತೆ ಅಲ್ವಾ ಸರ್? ಆದ್ರೆ ತೀರ್ಪು ಹೇಳುತ್ತೆ, ಅದನ್ನ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಒಂದು ಕಮಿಟಿ ರೆಫರ್ ಮಾಡ್ತಾರೆ. ಆ ಕಮಿಟಿ ಕೊಡ್ತಕ್ಕಂಥ ರೆಕಮೆಂಡೇಶನ್ ಮೇಲೆ ಮಾಡೋದು ಯಾವ್ದು ಕಮಿಟಿ? RN ಪ್ರಸಾದ್ ಕಮಿಟಿ, ಜಸ್ಟಿಸ್ RN ಪ್ರಸಾದ್. ಕರೆಕ್ಟ್. ಪ್ರಸ್ತುತ ಪ್ರೆಸೆಂಟ್ ಕ್ರಿಮಿ ಲೇಯರ್ ಸೀಲಿಂಗ್ ಎಷ್ಟಿದೆ ಅಟ್ ಪ್ರೆಸೆಂಟ್? OBC ಆಗಿರ್ಬೋದು EWS ಎಷ್ಟಿದೆ? 8 ಲಕ್ಷ ಇದೆಯಾ? ಎಸ್, ಎರಡು ಕರೆಕ್ಟ್, 8 ಲಕ್ಷ ಇದೆ. ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಕೇಳ್ಬೋದು. ಯಾವಾಗ OBC ಕ್ರಿಮಿ ಲೇಯರ್ಗೆ ಒಂದು ಶಿಫಾರಸು ಮಾಡಿದ್ರು RN ಪ್ರಸಾದ್ ಕಮಿಟಿ, ಅವಾಗ ಕ್ರಿಮಿ ಲೇಯರ್ ಎಷ್ಟಿತ್ತು ಅದನ್ನು ಕೇಳ್ಬೋದು ನಿಮ್ಗೆ. ಇವೆಲ್ಲ ಮಾಡಿದ್ವಿ ನೋಡಿ, ಈ ಸ್ಲೈಡ್ ನೆನಪಿರಬೇಕು ನಿಮ್ಗೆ. ಕೆನೆ ಪದರ ಅಡಿಪಾಯ ಅಂತ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ 27% ಕೊಡ್ಬೋದು ಅಂತ ಏನ್ ಹೇಳುತ್ತೆ ನಮ್ಮ ಇಂದ್ರಸಾನಿ ಕೇಸಲ್ಲಿ. ಅದಾದ್ಮೇಲೆ ಇದ್ರ ಪ್ರಕಾರ 1992 ನಂತರ ಒಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಆಧಾರದ ಮೇಲೆ ನ್ಯಾಯಮೂರ್ತಿ RN ಪ್ರಸಾದ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡಲಾಗುತ್ತೆ. ಅವರು ಆದಾಯ ಆಸ್ತಿ ಸ್ಥಾನಮಾನ ಇಟ್ಕೊಂಡು ಅವರ ವಾರ್ಷಿಕ ಆದಾಯ ಇಟ್ಕೊಂಡು ಕ್ರಿಮಿ ಲೇಯರ್ ಒಂದು ಸೀಲಿಂಗ್ ಮಾಡ್ತಾರೆ. 1993 ಇದು ಬರುತ್ತೆ. ಅವಾಗ 1 ಲಕ್ಷ ಇತ್ತು, ಹೇಳ್ಬೋದು. ಅವಾಗ 1 ಲಕ್ಷ ಇತ್ತು. ಇವಾಗ ಎಷ್ಟಿದೆ? 2017 8 ಲಕ್ಷ ಇದೆ. ಆಮೇಲೆ 2.5 ಲಕ್ಷ ಮಾಡಿದ್ರು, ಆಮೇಲೆ 4.5 ಲಕ್ಷ ಮಾಡಿದ್ರು, ಆಮೇಲೆ 6 ಲಕ್ಷ ಮಾಡಿದ್ರು, ಈಗ 8 ಲಕ್ಷ ಇದೆ ಕ್ರಿಮಿ ಲೇಯರ್. ನೋಡಿ, ಇವೆಲ್ಲ ಎಕ್ಸಾಮ್. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ನಾವು ಒಂದಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ನೋಡಿ, PDF ಬೇಕಂದ್ರೆ ತಗೋಬಹುದು, ಒಂದು ಅಥವಾ ಬೇಡ ಅಂದ್ರೆ ನಾವು ವಿಡಿಯೋ ನೋಡಬಹುದು. 140+ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ID ನಿಮ್ ಕರೆಕ್ಟ್ ಆಗಿ ಕೊಡಬೇಕು, ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಡಬೇಕು. ರಿವ್ಯೂ ಅಂಡ್ ಪೇ ಮಾಡಿದ್ಮೇಲೆ ನಿಮ್ಗೆ ಇಮೇಲ್ ID ಬರುತ್ತೆ. ಹಾಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ನಿಮ್ ಇಮೇಲ್ ಐಡಿಗೆ ಬರುತ್ತೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಮೇಲ್ ಬರುತ್ತೆ. ಆರ್ಡರ್ ID ಅಂತ ಅದ್ರ ಒಳಗೆ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇರೋದ್ ಮೇಲ್ ಸಿಗುತ್ತೆ. ಡೌನ್ಲೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಮೈ ಫೈಲ್ಸ್ ಹೋಗಿ ಡೌನ್ಲೋಡ್ಸ್ ಗಳಲ್ಲಿ ಅಥವಾ ನಿಮ್ಮ ಒಂದು PDF ಫೈಲ್ಗಳಲ್ಲಿ ನೋಡಿ ಸಿಗುತ್ತೆ ಮೊಬೈಲ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನೋಡೋಣ, ಬೇಕಾದ್ರೆ ಇವೆಲ್ಲ ಮರ್ಜ್ ಮಾಡಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಒಂದು ಮ್ಯಾರಥಾನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. MCQs ಹೇಗೆ ನಾವು ಥಿಯರಿ ಕ್ಲಾಸ್ ಮ್ಯಾರಥಾನ್ ಮಾಡಿದೀವಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಥಿಯರಿ ಕ್ಲಾಸ್ ಹಾಗೆ MCQs ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ಬೇಕು ಮ್ಯಾರಥಾನ್ ಅಂದ್ರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಪ್ರೀವಿಯಸ್ ಮಾಡಿರೋದೆಲ್ಲ ಕವರ್ ಮಾಡಿ ಒಂದೇ ವಿಡಿಯೋದಲ್ಲಿ ಮಾಡ್ಕೊಡೋಣ ನಿಮ್ಗೆ. ಓಕೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಸ್ನೇಹಿತರೆ.